ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಒಂದು ವಿಶೇಷವಾದಂಥ ಎಪಿಸೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ನೋಡಬೇಕಾದಂಥ ಎಪಿಸೋಡ್ ಇದು. ಯಾರು ಸ್ವಂತ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದೀರೋ ಅವ್ರು ನೋಡಬೇಕು. ಎರಡನೇದು, ಯಾರು ಬಾಡಿಗೆ ಮನೇಲಿ ವಾಸ ಮಾಡ್ತಿದ್ದೀರೋ ಅವ್ರು ನೋಡಬೇಕು. ಮೂರನೇದು, ಯಾರು ಲೀಸ್ ಭೋಗ್ಯದಲ್ಲಿ ವಾಸ ಮಾಡ್ತಿದ್ದೀರೋ, ಮನೇನ ಭೋಗ್ಯಕ್ಕೆ ಹಾಕೋತಾರೆ, ಲೀಸ್ ಮಾಡ್ಕೊಂಡಿರ್ತಾರೆ, 2 ವರ್ಷ 3 ವರ್ಷ ಈ ಥರ ಎಲ್ಲರೂ ನೋಡಬೇಕಾದಂಥ ಎಪಿಸೋಡ್ ಇದು. ಕಳೆದ ಶನಿವಾರ ಅಂದರೆ ಮಾರ್ಚ್ 15ನೇ ತಾರೀಕು ಯಾರೋ ಒಬ್ಬರು ಲೇಡಿ ಫೋನ್ ಮಾಡಿದರು ನನಗೆ. ನಾನು ಸಿಕ್ಕಾಪಟ್ಟೆ ಮನೆ ಖಾಲಿ ಮಾಡ್ತಾಯಿದ್ದೀವಿ, ಸ್ವಂತ ಮನೆ ಮಾಡ್ಕೊಂಡ್ವಿ, ಸ್ವಂತ ಮನೆ ಇತ್ತು ಮಾರ್ಕೊಂಡ್ವಿ, ಸೈಟು ಇತ್ತು ಕಳ್ಕೊಂಡ್ವಿ, ಏನೋ ಗೋರ್ಮೆಂಟ್ ಆಕ್ಯುಪೈ ಮಾಡ್ಕೊಂಡ್ಬಿಡ್ತು. ಎರಡನೇದು, ನಾವು ಹೋದ್ಮೇಲೆಲ್ಲ ನಮಗೆ ತೊಂದರೆ, ನಾವು ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ, ಮನೆಯೆಲ್ಲ ತೇವ ಆಗ್ತಿದೆ, ಮನೆಯಲ್ಲಿ ತೇವಾಂಶ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಫೋನ್ ಮಾಡಿದರು. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ನೆಕ್ಸ್ಟ್ ಶನಿವಾರ ದಿವಸ ಒಂದು ಎಪಿಸೋಡ್ ಮಾಡ್ತೀನಮ್ಮ, ನೋಡಿ ನಿಮಗೆ. ಏಕೆಂದರೆ ಅದನ್ನು ಕ್ಲೀನಾಗಿ ಹೇಳಬೇಕು ಅಂದರೆ ಕಡೆ ಪಕ್ಷ ನಮಗೆ 1 ಅವರ್ ಬೇಕು. ಹೀಗಾಗಿ ನಾನು ಅದಕ್ಕೋಸ್ಕರನೇ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಮನೆ ಅಂದಮೇಲೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮನೆ ಅಂದಮೇಲೆ ಸಾಲಬಾಧೆ, ರೋಗಬಾಧೆ, ಸೈಟ್ ಕಳ್ಕೊಳ್ಳೋದು ಅಥವಾ ಮನೆಯೇ ಮಾರ್ಕೊಂಬಿಡೋದು, ಹಲವಾರು ಸಮಸ್ಯೆಗಳು ಬರ್ತದೆ. ಈ ಸಮಾಜ, ನಮ್ಮ ಸೊಸೈಟಿ, ಅದರಲ್ಲೂ ಭಾರತ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತ ವಾಸ್ತು ಬಗ್ಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ನೀವು ಅದೇ ಹೋಗಿ ನೀವು ಉತ್ತರ ಪ್ರದೇಶ ಕಡೆ, ಕಾಶಿ, ಅಯೋಧ್ಯ, ಈ ಕಡೆ ಜಮ್ಮು ಕಾಶ್ಮೀರ, ಪಂಜಾಬ್ ಎಲ್ಲ ಹೋದರೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ, ಹೆಂಗೋ ಒಂದು ಕಟ್ಕೊಂಡು ಬದುಕ್ತಾರೆ ಅವರು. ನಮ್ಮ ಇಲ್ಲಿ ದಕ್ಷಿಣ ಭಾರತದಲ್ಲಿ ವಾಸ್ತುಗೆ ಭಾಳಷ್ಟು ಒತ್ತು ಕೊಡ್ತೀವಿ ನಾವು. ನನ್ನ ಪ್ರಕಾರ ವಾಸ್ತು ದೋಷ ಇಲ್ಲ. ಆ ವಾಸ್ತುದಲ್ಲಿ ವಾಸ ಮಾಡೋಕ್ಕೆ ಹೋದಾಗ ನಮ್ಮ ಜಾತಕದಲ್ಲಿರೋ ವೈಬ್ರೇಷನ್ನು ಸಿಂಕ್ರೊನೈಸ್ ಆಗಿ ಸಮಸ್ಯೆಗಳನ್ನ ಶುರು ಮಾಡುತ್ತೆ. ನಾನು ಅವಾಗವಾಗ ಹೇಳ್ತೀನಿ, ಈಗ ಇದೊಂದು ಮನೆ ಇದೆ ಅಂತ ಇಟ್ಕೊಳ್ಳಿ, ಒಂದು ಮನೆ ಪೂರ್ವಕ್ಕೆ ಬಾಗಿಲಿದೆ, ದೇವ್ರ ಮನೆ, ಬಚ್ಚ ಮನೆ, ಬೆಡ್ರೂಮ್ ಎಲ್ಲ ಕಟ್ಟಿರೋದು ಮನೆ ಅದು. ನಾನು ಹೋದಾಗ ಅಲ್ಲಿ ನಂಗೆ ತೊಂದರೆ ಆಯಿತು, ಏನೋ ಸಮಸ್ಯೆಗಳಾಯಿತು. ನಾನು ಖಾಲಿ ಮಾಡ್ಕೊಂಡು ಹೋದೆ. ಇನ್ನೊಬ್ಬರು ಬಂದರು, ಬಾಡಿಗೆಗೋ ಭೋಗ್ಯಕ್ಕೋ ಬಂದರು. ಅಲ್ಲಿ ಹೋದ್ಮೇಲೆ ಕಾರು, ಸೈಟು, ಮನೆಯೆಲ್ಲ ತೊಗೊಂಬಿಟ್ರು. ಅದೇ ಕಿಟಕಿ, ಅದೇ ಬಾಗಿಲು, ಅದೇ ನೆಲ, ಅದೇ ಡೋರು, ಏನೂ ಆಲ್ಟ್ರೇಷನ್ನೇ ಇಲ್ಲ. ಸರಿ, ಅವರು ಹೋದರು ಖಾಲಿ ಮಾಡಿಕೊಂಡು, ಸ್ವಂತ ಮನೆ ಆಯಿತು ಅಂತ ಹೊಟ್ಟೋಗ್ಬಿಟ್ರು. ಇನ್ನೊಬ್ಬರು ಬಂದರು. ಅವ್ರು ಬಂದಾಗ ಮಕ್ಕಳಾಗಿರಲಿಲ್ಲ, ಮದುವೆನೇ ಆಗಿರಲಿಲ್ಲ. ಮದುವೆ ಆಯಿತು ಆ ಮನೆಗೆ ಬಂದ ಮೇಲೆ. ಮದುವೆ ಆದ ತಕ್ಷಣ ಮಕ್ಕಳಾಯಿತು, ಮತ್ತೆ ಅವರು ಟ್ರಾನ್ಸ್ಫರ್ ಆಯಿತು, ಬೇರೆ ಕಡೆ ಹೋದರು. ನನಗೆ ಮಾತ್ರ ತೊಂದರೆ ಆಯಿತು, ಇನ್ನೊಬ್ರಿಗೆ ಒಳ್ಳೇದಾಯಿತು. ಇಬ್ಬರು ಬಂದು ಹೋದರು, 2 ವರ್ಷ 3 ವರ್ಷದ, ಅವ್ರಿಗೆಲ್ಲ ತೊಂದರೆ ಆಗಲೇ ಇಲ್ಲ, ಚೆನ್ನಾಗಾದರು. ಅವ್ರು ಖಾಲಿ ಮಾಡ್ಕೊಂಡೋದ್ರು. ಅದೇ ಮನೆ, ಅದೇ ಕಿಟಕಿ, ಅದೇ ಬಾಗಿಲು, ಅದೇ ಬಚ್ಚ ಮನೆ, ಎಲ್ಲ ಏನೂ ಆಲ್ಟ್ರೇಷನ್ನೇ ಇಲ್ಲ. ಇನ್ನೊಬ್ಬರು ಬಂದರು, ಅವ್ರಿಗೆ ಆಕ್ಸಿಡೆಂಟ್ ಆಯಿತು, ಸಾಲ ಜಾಸ್ತಿ ಆಯಿತು, ಖಾಲಿ ಮಾಡ್ಕೊಂಡೋದ್ರು. ಮತ್ತು ಇನ್ನೊಬ್ಬರು ಬಂದರು, ಅದೇ ಮನೇಲೆ ಬಂದರು, ಊರು ಬಿಟ್ಟು ಬಂದು ಬೆಂಗಳೂರು ಸೇರಿಕೊಂಡ್ರು. ಅವ್ರಿಗೇನೋ ಸಣ್ಣ ಪುಟ್ಟ ಕೆಲಸದಲ್ಲಿ ಒಳ್ಳೆಯದಾಗಿ ಒಂದು ಹೋಟ್ಲು ಮಾಡಿಕೊಂಡು ಚೆನ್ನಾಗಿ ಹೋಟ್ಲು ನಡೆಸ್ತಾ ಇದ್ದಾರೆ. ಆ ಮನೆಯೇ ನಾನೇ ತಗೋಬೇಕು ಅಂತ ಕೂತಿದ್ದಾರೆ. ಆ ಮನೆ ನನಗೆ ಕೊಟ್ಟುಬಿಡಿ ಅಂತ ಓನರ್ ಕೇಳ್ತೀವಿ, ಈ ಮನೆಗೆ ಬಂದು ಒಳ್ಳೇದಾಯಿತು ಅಂತ. ನೋಡಿ, ಒಂದೇ ಬಾಗಿಲು, ಕಿಟಕಿ, ಒಂದೇ ವಾಸ್ತು, ಒಂದೇ ಆಯ, ಒಂದೇ ಪಾಯ ಎಲ್ಲ ಇದೆ. ಆದರೆ ಎಲ್ರಿಗೂ ಆಕ್ಸಿಡೆಂಟ್ ಆಗಬೇಕು, ನನಗೇನಾಯಿತು ಎಲ್ರಿಗೂ ಅದೇ ಆಗಬೇಕು. ಅಥವಾ ಅವ್ರಿಗೆ ಮದುವೆ ಆಯಿತು, ಮಕ್ಕಳಾಯಿತು, ಕಾರ್ ತೊಗೊಂಡ್ರು, ಬಂಗ್ಲಾಯ್ತು, ಎಲ್ರಿಗೂ ಅದೇ ಥರ ಆಗಬೇಕು. ಅಥವಾ ಅಲ್ಲಿ ಬಂದಮೇಲೆ ಅವ್ರಿಗೆಲ್ಲ ಅಭಿವೃದ್ಧಿ ಆಯಿತು ಅಂತಾರೆ, ಒಬ್ರಿಗೆ ಲಾಸ್ ಆಯಿತು ಅಂತಾರೆ, ಒಬ್ರಿಗೆ ಅರ್ಧಂಬರ್ಧ ಲಾಸು, ಅರ್ಧ ಒಳ್ಳೇದಾಯಿತು ಅಂತಾರೆ. ಹೀಗೆ ವಾಸ್ತು ಅಂದಾಗ ಏನು ದೋಷ ಇಲ್ಲ, ಅದು ನಮ್ಮ ಜಾತಕದಲ್ಲಿರೋ ತೊಂದರೆ ಆಯಾ ದಶಾಭುಕ್ತಿಯಿಂದ ಆ ಥರ ಆಗುತ್ತೆ. ಅದಕ್ಕೆ ವಾಸ್ತು ದೋಷಕ್ಕಿಂತ ಹೆಚ್ಚಾಗಿ ಈ ನಮ್ಮ ಸಪ್ತಚಕ್ರಗಳಲ್ಲಿ ಇರತಕ್ಕಂಥ ವಾಸ್ತುವನ್ನು, ದೋಷವನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತ ನನ್ನ ಸಿದ್ಧಾಂತ. ಯಾವುದೋ ಒಂದು ಹುಡುಗ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ. ಅವನಿಗೊಂದು ಸಿಂಗಲ್ ಬೆಡ್ರೂಮಲ್ಲಿ ಮನೆ ತೊಗೊಂಡು ಕೊಡಿಸಿದ್ರು ತಂದೆ ತಾಯಿಗಳು. ಓದ್ತಿದ್ದ. ಓದೋಕ್ಕೋದ ಏನೋ ಹಲವಾರು ರೀತಿ ಒಂದು ಸಲ ಆಕ್ಸಿಡೆಂಟ್ ಆಯಿತು, ಫೇಲ್ ಆಯಿತು, ಅವನಿಗೆ ಓದೋದೇ ಬೇಡ ಅನ್ನಿಸ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋದ. ಇನ್ನೊಬ್ರು ಯಾರೋ ಬಂದರು,
ಅವ್ನು ಖಾಲಿ ಮಾಡ್ಕೊಂಡು ಅಂತಿಲ್ಲ. ಇನ್ನೊಬ್ಬ ಹುಡುಗ ಅಲ್ಲಿ ಹೋದ, ಅಲ್ಲಿಗೆ ಹೋದಾಗ ಅವನು ಅದೇ ಥರ ಓದ್ತಾ ಇದ್ದ, ಅವ್ನು ರ್ಯಾಂಕೇ ಬಂದುಬಿಟ್ಟ. ಅದೇ ಕಿಟಕಿ, ಅದೇ ಬಚ್ಚಲ ಮನೆ, ಅದೇ ಬೆಡ್ರೂಮು, ಅದೇ ಹಾಲು, ಅದೇ ಕಿಚನ್ನು, ಫಸ್ಟ್ ರ್ಯಾಂಕ್ ಬಂದ ಯೂನಿವರ್ಸಿಟಿಗೆ. ಆಮೇಲೆ ರ್ಯಾಂಕ್ ಬಂದಮೇಲೆ ಅವನು ಅದೇ ಮನೇಲಿ ಇಟ್ಕೊಂಡು ಕೆಲಸ ಸಿಕ್ತು ಯಾವುದೋ ಸಾಫ್ಟ್ವೇರ್ ಕಂಪ್ನೀಲಿ, ಖುಷಿಯಾಗಿದ್ದಾನೆ. ಅಲ್ಲಿಂದ ಬಿಟ್ಟು ಬೇರೆ ಮನೆಗೆ ಹೋದ, ಅವನಿಗೆ ಆಕ್ಸಿಡೆಂಟಾಗಿ ಜಾಬ್ಗೆ ಹೋಗ್ತಿಲ್ಲ ಅಂತ. ನೋಡಿ, ಆ ಮನೇಲಿದ್ದಾಗ ಫಸ್ಟ್ ರ್ಯಾಂಕ್ ಬಂದ, ಜಾಬ್ ಸಿಕ್ತು. ಅಲ್ಲಿದ್ದಾಗ ನನಗೆ ಕೂತ್ರೆ ನಿದ್ದೆ ಬರುತ್ತೆ, ಅಲ್ಲಿದ್ದು ಈ ಕಡೆ ಹೋದೆ ಹಾಕ್ಲಿಕ್ಕೆ ಬರುತ್ತೆ, ಅಲ್ಲಿಂದ ಇದ್ದೋದೆ ಏನೋ ಯೋಚನೆಗಳು ಬರ್ತದೆ. ಇಲ್ಲಿ ಬಂದು ಕೂತ್ಕೊಂಡೆ ನಗ್ತೀನಿ, ಅಲ್ಲಿ ಬಂದು ಕೂತ್ಕೊಂಡೆ ಕೋಪ ಜಾಸ್ತಿ ಆಗುತ್ತೆ, ಇಲ್ಲಿ ಬಂದು ಕೂತ್ಕೊಂಡೆ ಮೈಯೆಲ್ಲ ಉರಿಯುತ್ತೆ, ಅಲ್ಲಿ ಬಂದು ಹೋದರೆ ಒಂಥರ ಇನ್ನೂ ಸ್ವಲ್ಪ ಹಾಗೆ ಕೂತಿರೋಣ ಅನಿಸುತ್ತೆ. ಒಂದೇ ಮನೆಯೊಳಗೆ ಹಲವಾರು ವೈಬ್ರೇಷನ್ಸ್ ಇದೆ ಜಾಗದಲ್ಲಿ, ಅದಕ್ಕೆ ಜಿಯೋಪೆಥಿಕ್ ಎನರ್ಜಿ ಅಂತ ಕರೀತಾರೆ. ನಮ್ಮ ಚಕ್ರಗಳು ಬಾಡಿನಲ್ಲಿ ಮೂಲಾಧಾರ ಚಕ್ರ ಗುದದ್ವಾರದಿಂದ 2 ಇಂಚು ಮೇಲಿರುತ್ತೆ. ಆ ಗುದದ್ವಾರ ಚಕ್ರ ಭೂತತ್ವವನ್ನು ವ್ಯಕ್ತಪಡಿಸುತ್ತೆ. ಭೂತತ್ವ ಅಂದ್ರೇನು? ಕಲ್ಲು, ಮಣ್ಣು, ಜಲ್ಲಿ, ಸಿಮೆಂಟು. ಅದು ನಮ್ಮಲ್ಲಿ ಮೂಳೆಗಳು, ಚರ್ಮಗಳು, ಉಗುರು, ಕೂದಲು, ಹಲ್ಲು, ಇವೆಲ್ಲ ನಮ್ಮ ಭೂತತ್ವ ಶರೀರದ. ಅಲ್ಲಿಂದ ನಮಗೆ ಸ್ಟ್ರೆಂತ್ ಕೊಡ್ತದೆ ನಮ್ಮ ಶರೀರಕ್ಕೆ, ಮೂಳೆ, ಚರ್ಮ, ಉಗುರು, ಕೂದಲಿಗೆಲ್ಲ. ಅಲ್ಲಿ ಕೂತಾಗ ನನಗೆ ತುಂಬ ಉರಿ ಬಂತು ಬಾಡಿ, ಅಲ್ಲೋದಾಗ ಮೂಳೆ ಎಲ್ಲ ನೋವು ಬಂತು. ಆ ಲಾಡ್ಜಲ್ಲಿ ಮಲಗಿದ್ದಾಗ ನಿದ್ದೆ ಬರಲ್ಲ. ಈ ಲಾಡ್ಜಲ್ಲಿ ಹೋದಾಗ ಚೆನ್ನಾಗಿ ನಿದ್ದೆ ಬಂತು, ಅಲ್ಲೋದಾಗ ಬೆಚ್ಚ ಬಿದ್ದೆ, ಇಲ್ಲೋದಾಗ ನಿದ್ದೆನೇ ಬಂದಿಲ್ಲ. ಹೀಗೆ ಸ್ಥಳ ಮಹಿಮೆ ಇರ್ತದೆ ವಿನಃ ವಾಸ್ತುಗೂ ಅಂತ ಇಲ್ಲ. ಇವತ್ತು ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ತೀವಿ. ಜಾತಕ ದೋಷ ಇರೋದ್ರಿಂದ ಹಂಗಿದೆ, ದೋಷ ಇರ್ತದೆ. ಯಾರಿಗೆ ಏನು ದೋಷ ಇದೆ ಹಿಂಗಾಗುತ್ತೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮನೆ ಕಟ್ಸಿದ್ದಾರೆ, 100% ವಾಸ್ತು ಇದ್ದರೆ ಅದು ಸಾಲ ಬಾಧೆ ಇದೆ, ರೋಗ ಬಾಧೆ ಇದೆ, ಮದುವೆ ಆಗ್ತಿಲ್ಲ, ಮದುವೆ ಆಗಿದೆ ಮಕ್ಕಳಾಗ್ತಿಲ್ಲ, ಎಲ್ಲಾದರೂ ಲಾಸ್. 100% ವಾಸ್ತು ಇದ್ಮೇಲೆ ಯಾಕೆಲ್ಲ ತೊಂದರೆ ಆಗ್ತಿದೆ? ಹಾಗಾದರೆ ವಾಸ್ತು ದೋಷ ಇಲ್ಲಲ್ಲ, ನಿಮ್ಮ ಜಾತಕದ ದೋಷ. ಆ ಮನೆ ಯಜಮಾನಲ್ಲಿರೋ ಜಾತಕದ ದೋಷ, ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಜಾತಕದ ದೋಷ, ಅಥವಾ ನಿಮ್ಮ ಗಂಡ ಹೆಂಡ್ತಿರೋ ಅಥವಾ ಈ ಯಾರ್ಯಾರಿರೋ ಕುಟುಂಬದಲ್ಲಿ ಆ ಮೆಂಬರ್ಸ್ದು ಆಯಾ ಜಾತಕದಲ್ಲಿ ಬರೋ ವೈಬ್ರೇಷನ್ಸ್, ಆ ಅಪ್ಪನ ಜಾತಕ ಇರೋ ಗ್ರಹಗಳು, ಅಮ್ಮನ ಜಾತಕ ಇರೋ ಗ್ರಹಗಳಲ್ಲಿ ಅಲ್ಲಾಗೋ ತೊಂದರೆ, ಮಕ್ಕಳಲ್ಲಿರೋ ಜಾತಕದ ದೋಷ, ಮಗಳಲ್ಲಿ, ತಂದೆ ತಾಯಿಲಿ, ಅಜ್ಜ ಅಜ್ಜಿ, ಈ ಥರ ಒಂದು ಕುಟುಂಬ ಮನೆ ಅಂದಮೇಲೆ ಎಲ್ಲರೂ ವಾಸ ಮಾಡ್ತೀವಿ. ಅವ್ರದ್ದೆಲ್ಲ ವೈಬ್ರೇಷನ್ನು ಸಿಂಕ್ ಆದರೆ ಚೆನ್ನಾಗಿರ್ತೀವಿ, ಸಿಂಕ್ ಆಗಲಿಲ್ಲ ಅಂದರೆ ವಾಸ್ತು ದೋಷ ಅಂತ ಬೈತೀವಿ. ಅದಕ್ಕೆ ಇದು ಕರೆಕ್ಷನ್ಸ್ ಹೇಳ್ಕೊಡ್ತೀನಿ ನಾನಿವತ್ತು. ಇಡೀ ವರ್ಲ್ಡಲ್ಲಿ ಇದು ಯಾರೂ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ವಾಸ್ತು ದೋಷ ಅನ್ನೋದಕ್ಕಿಂತ ನಮ್ಮ ಜಾತಕದ ದೋಷಕ್ಕೆ ನಾವು ಬೆಲೆ ಕೊಟ್ಟರೆ ಎಂಥ ನೋಡಿ, ಶೆಡ್ಡಲ್ಲಿರೋರೆಲ್ಲ ಆರೋಗ್ಯವಾಗಿದ್ದಾರೆ ರೀ. ಅಲ್ಲಿ ಅಡುಗೆ ಮನೆ ಇಲ್ಲ, ಬಚ್ಚ ಮನೆ, ಸುಮ್ಮನೆ ಟೆಂಟ್ ಹಾಕ್ಕೊಂಡಿದ್ದಾರೆ, ಅಲ್ಲೇ ಹೊರಗಡೆ ಬಂದು ಸ್ನಾನ ಮಾಡ್ತಾರೆ, ಅಲ್ಲೇ ಮಲಗ್ತಾರೆ, ಸಣ್ಣ ಜಾಗದಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರೆ. ಅವ್ರಿಗೆ ಆರೋಗ್ಯ 70-80 ವರ್ಷ ಬದುಕ್ತಾರೆ, ಯಾವ ಇನ್ಫೆಕ್ಷನ್ ಇಲ್ಲ, ಯಾವ ಖಾಯಿಲೆ ಇಲ್ಲ, ಭಾಳ ಚೆನ್ನಾಗೇ ಇದ್ದಾರೆ. 100% ವಾಸ್ತು, ಅಡುಗೆ ಮನೆ ಜೋರಿದೆ, ಬಚ್ಚ ಮನೆ ಜೋರಾಗಿದೆ, ಏನು ಹೈಜೆನಿಕ್ಕು, ಅಲ್ಲೇ ರೋಗ, ಅಲ್ಲೇ ಸಮಸ್ಯೆ. ಹಾಗಾದ್ರೆ ಏನಿರ್ಬೋದು? ಶೆಡ್ಡಲ್ಲಿರೋ ಆರೋಗ್ಯವಾಗಿದ್ದಾನೆ, 100% ವಾಸ್ತುದವರಿಗೆ BP, ಡಯಾಬಿಟಿಸು, ಗ್ಯಾಸ್ಟ್ರೈಟಿಕ್ಕು, ಪಿಸ್ತೂಲ, ಫಿಶರು, ಪೈಲ್ಸು, ಆಸ್ತಮ, ಕ್ಯಾನ್ಸರು, ಪಿಟ್ಸು ಅಂತೆಲ್ಲ ಇದೆ. ಶೆಡ್ಡಲ್ಲಿ ಏನೂ ಇಲ್ಲ, ಪಳ್ಕು ತಿಂದ್ಕೊಂಡು ಎಲ್ಲೋ ಚೆನ್ನಾಗಿ ಹೆಂಗೆ ಇದ್ದಾರೆ ಅವರು. ಆದ್ದರಿಂದ ಈ ದೇಹ ಅನ್ನೋ ವಾಸ್ತುವಿನಲ್ಲಿ, ಈ ಒಂದು ಬ್ರಹ್ಮಾಂಡದಲ್ಲಿ ಕೆಲವು ಕೊರತೆಗಳಿದೆ, ಎನರ್ಜಿ ಲೆವೆಲ್ಸ್ ಕಮ್ಮಿ ಇರ್ತದೆ. ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕೆಂದರೆ ವಾಸ್ತುನ ನಮ್ಮನ್ನು ಆಳ್ತಾ ಇರೋದು 9 ಗ್ರಹಗಳು. ವಾಸ್ತು ಅಂದಾಗ ಅಷ್ಟ ದಿಕ್ಪಾಲಕರು ಬರ್ತಾರೆ. ಈ 8 ಜನ ದಿಕ್ಪಾಲಕರು ನಮ್ಮ ಶರೀರಕ್ಕಂತೂ 9 ಗ್ರಹಗಳ ಫ್ರೀಕ್ವೆನ್ಸಿ ಮ್ಯಾಚ್ ಆಯಿತು ಅಂದರೆ ಅದೇ ಪಕ್ಕ ವಾಸ್ತು. ಅದು ಹೇಗೆ ಕಂಡುಹಿಡಿಯೋದು? ಯಾಕೆ ಈ ಮನೆ ಬಂದಾಗ ನನಗೆ ತೊಂದರೆ ಆಯಿತು, ಈ ಮನೆ ಬಿಟ್ಟು ಹೋದ್ಮೇಲೆ ಒಳ್ಳೇದಾಯಿತು, ಅಲ್ಲೋದಾಗ ಮನೆಯಲ್ಲೆಲ್ಲ ಗೆದ್ದಲು ಬೆಳೀತಾ ಇದೆ, ನೀರು ಇದಕ್ಕಿದಾಗ ನೀರು ಬರ್ತದೆ ಮನೆಯೊಳಗೆ, ನೆಲ ಎಲ್ಲ ಊದ್ಕೊಳ್ಳುತ್ತೆ, ಇರುವೆಗಳು, ಹೆಗ್ಣಗಳು ಎಲ್ಲ ವಾಸ ಮಾಡ್ತೇವೆ. ಮನುಷ್ಯರಿಗಿಂತ ಪ್ರಾಣಿ ಕ್ರಿಮಿಕೀಟಗಳೇ ಜಾಸ್ತಿ ಆ ಮನೇಲಿ. ತಿಗಣೆಗಳು, ಸಾವಿರಾರು ತಿಗಣೆಗಳು, ಹಲ್ಲಿಗಳು, ನೂರಾರು ಹಲ್ಲಿಗಳು, ಹೆಗ್ಣಗಳು. ರಾತ್ರಿ ಆಯಿತು ಹೆಗ್ಣಗಳ ಕಾಟ, ಪಾತ್ರೆ ಬೆಳೆಸುತ್ತೆ, ಇರೋದೆಲ್ಲ ಕೆಡಿಸಿ ಬೀಳಿಸಿ ಹಾಳು ಮಾಡುತ್ತೆ. ಹಾವುಗಳು ಬರ್ತದೆ, ಕಾಗೆಗಳ ಪ್ರವೇಶ, ಗೂಬೆ ಬರೋದು, ಏನಕ್ಕಿರ್ಬೋದು? ಹಾಗಾದರೆ ನಮಗಿಂತ ಪ್ರಾಣಿಗಳಿಗೆ ಈ ವಾಸ್ತು ಸರಿ ಹೋಗ್ತಾ ಇದೆಯಾ, ಅಥವಾ ನಮ್ಮಲ್ಲಿ ಏನಾದ್ರು ದೋಷ ಇದೆಯಾ, ಅಥವಾ ವಾಸ್ತು ದೋಷ ಇದೆಯಾ ಅಂತ ಚಿಂತೆ ಶುರುವಾಗಿಬಿಡ್ತದೆ. ಆದ್ದರಿಂದ
ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ದೋಷ ಅನ್ನೋದು ಇಲ್ಲ ನನ್ನ ಪ್ರಕಾರ. ಅದು ಹೊಡೆದಾಕಿ ಕಟ್ಟಿಸ್ದೆ, ಇದು ಸರಿ ಚೇಂಜ್ ಮಾಡಿದೆ, ಎಲ್ಲ ಮಾಡಿದ್ರು ಕೂಡ ಮನೆಯಲ್ಲಿ ಸಾಲ ಬಾಧೆ, ರೋಗ ಬಾಧೆ, ಆಕ್ಸಿಡೆಂಟ್ ಅಂತೆ ತೊಂದರೆಗಳಿದೆ, ಸೈಟ್ ಕಳ್ಕೊಂಡೆ, ಮನೆ ಮಾರ್ಕೊಂಡೆ ಅಂತ ಹೇಳ್ತೀವಿ. 100% ವಾಸ್ತುದಿಂದ ಎಲ್ಲವೂ ಬಂದು ಸೇರ್ಬೇಕು ನನಗೆ. ನಮ್ಮಲ್ಲಿ ಏನು ದೋಷ ಇದೆ ಅನ್ನೋದು ಕರೆಕ್ಷನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಾವು ಭಯ ಆಸೆಗಳ ಹಿಂದೆ ಓಡಾಡ್ತಾ ಇದ್ದೀವಿ. ಒಂಥರ ಬಿಸಿಲು ಕುದ್ರ ಥರ ಓಡ್ತಾ ಇದ್ದೀವಿ. ನೋಡಿ, ಇವತ್ತು ಎಜುಕೇಷನ್ನು ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ. ಬಿಸ್ನೆಸ್, ಮನೆ ಕೂತೆ ದುಡ್ಡು ಕೊಟ್ಟರೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ, ಎಲ್ಲ ಡೊನೇಷನ್ ಫೀಸ್ ತೊಗೋತಾರೆ. ಆದರೆ ನಮ್ಮನ್ನು ಕರೆಕ್ಷನ್ ಮಾಡೋದು ಯಾರೂ ಹೇಳ್ಕೊಡ್ತಾ ಇಲ್ಲ. ಎಜುಕೇಷನ್ ಬಿಸ್ನೆಸ್ ಆಗಿದೆ, ಹೆಲ್ತ್ ಕೂಡ ಬಿಸ್ನೆಸ್. ಹೋಗಂಡು ಅಡ್ಮಿಟ್ ಆದರೆ 1 ತಿಂಗಳು ಇಟ್ಕೊಳ್ಳೋವರೆಗೂ ಡಿಸ್ಚಾರ್ಜ್ ಮಾಡಲ್ಲ. ಸಿಕ್ಕಾಬಟ್ಟೆ ಆ ಟೆಸ್ಟು ಈ ಟೆಸ್ಟ್ ಅಂತೆಲ್ಲ ಮಾಡಿ 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 ಲಕ್ಷಗಟ್ಟಲೆ ಬಿಲ್ ಆಗೋವರೆಗೂ ಬಿಡಲ್ಲ. ಅಲ್ಲೂ ಬಿಸ್ನೆಸ್ ಆಗಿದೆ, ಹೆಲ್ತ್ ಬಿಸ್ನೆಸ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತೀರಾ, ಆ ಅಭಿಷೇಕಕ್ಕಿಷ್ಟು, ಈ ಅರ್ಚನೆಗಿಷ್ಟು, ಈ ಪೂಜೆಗಿಷ್ಟು, ಈ ಟಿಕೆಟ್ ತೊಗೊಳ್ಳಿ, ಆ ಟಿಕೆಟ್. ದೇವ್ರನ್ನೂ ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಹೆಲ್ತ್ ಬಿಸ್ನೆಸ್ ಆಯಿತಾ, ನಮ್ಮ ಎಜುಕೇಷನ್ ಬಿಸ್ನೆಸ್ ಆಗೋಗಿದೆ. ದೇವ್ರನ್ನೂ ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮೈಂಡು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ಈ ವಾಸ್ತು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಇಲ್ಲ, ಹಂಗಿಲ್ಲ ಅಂಥೇಳಿ ನಮ್ಮ ಮೈಂಡೂ ಕೂಡ ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಆಸೆ ಆಕಾಂಕ್ಷೆಗಳು ಬಿಸ್ನೆಸ್ ಆಗಿಬಿಟ್ಟಿದೆ. ನೋಡಿ, ಹಿಂಗೆ ಮಾಡಿರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಆಸೆ ತೋರಿಸಿ ಅದನ್ನು ಆಸೆ ಮುಖಾಂತರ ದುಡ್ಡು ಮಾಡ್ಕೊತಾ ಇದ್ದಾರೆ. ಸಾರ್ವಜನಿಕರಿಗೆಲ್ಲ ಆಸೆ ಎಲ್ಲ ಸೃಷ್ಟಿ ಮಾಡಿಸ್ಬಿಟ್ಟು, ಅದಿಟ್ಟರೆ ಸರಿ ಹೋಗುತ್ತಂತೆ, ಇದಿಟ್ಟರೆ ಇದು ಸರಿ ಹೋಗ್ಬಿಡ್ತದಂತೆ, ಇದು ಅಂತ ಭಾಳಷ್ಟು ಆಸೆಗಳನ್ನೆಲ್ಲ ಡಿಸೈರ್ಸ್ ಕೂಡ ಬಿಸ್ನೆಸ್ ಆಗಿದೆ. ನಮ್ಮ ವಿಷನ್ಸ್ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಹೌದು ಯಾಕೆ ಹುಟ್ಟಿದ್ದೀವಿ, ಯಾಕೆ ಮನೆ ಕಟ್ಟಿದೆ, ಯಾಕೆ ಈ ಮನೆಗೆ ಬಂದೆ, ಏನು ಸಮಸ್ಯೆ ಇದೆ, ಇದನ್ನು ಆಳವಾಗಿ ಕೂತು ಚಿಂತನೆ ಮಾಡುವಂಥ ಶಕ್ತಿ, ಸಾಮರ್ಥ್ಯತೆ, ಕೆಪ್ಯಾಸಿಟಿ ನಾವು ಕಳ್ಕೊಂಬಿಟ್ಟಿದ್ದೀವಿ. ಅವನೇನೋ ಹೇಳ್ದ, ಈ ಚಕ್ರ ಇಟ್ಬಿಡ್ರಿ ಮನೆಯೊಳಗೆ, ಅದೊಂದು ಎಲ್ಲ ಸರಿ ಹೋಗ್ಬಿಡ್ತದೆ, ವಾಸ್ತು ಸರಿ ಹೋಗ್ಬಿಡ್ತದೆ ಅಂತ. ಆಯ್ತು, ಇಟ್ಟಾದ್ಮೇಲೆ ಪ್ರಾಬ್ಲಮ್ ಜಾಸ್ತಿ ಆಯಿತು. ಯಾಕೆಂದರೆ ಅವನು ಜಾತಕ ನೋಡಿಲ್ಲ, ಸಮಸ್ಯೆ ಕೇಳಿಟ್ಟ. ನಾನು ಹೇಳ್ತಾ ಇರೋದು, ನೀವೇನು ಇಡಬೇಡಿ, ಏನೂ ಆಲ್ಟ್ರ್ ಮಾಡಬೇಡಿ ಮನೇನ. ಮೊದಲು ನಿಮ್ಮ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ 9 ಗ್ರಹಗಳಿಗೆ ಶಾಂತಿ ಮಾಡಿ. ನೀವು ಯಾವ ದಿಕ್ಕಲ್ಲಿ ಡೋರ್ ಇಟ್ಟಿದ್ದೀರೋ, ಪೂರ್ವಕ್ಕೆ ಇಟ್ಟಿದ್ದೀರೋ, ಇಲ್ಲ ಈಶಾನ್ಯಕ್ಕೆ ಇಟ್ಟಿದ್ದೀರೋ, ಉತ್ತರಕ್ಕೆ ಇಟ್ಟಿದ್ದೀರೋ, ನಿಮ್ಮ ಮನೆ ಡೋರ್ ಎಲ್ಲಿದೆ, ಎಲ್ಲರೂ ಇತ್ಕೊಳ್ಳಿ ಬಿಡಿ, ಎಲ್ಲರೂ ಏನಾರು ಇತ್ಕೊಳ್ಳಿ. ಆದರೆ ಆ ವೈಬ್ರೇಷನ್ಸ್ನ ಸಿಂಕ್ರೊನೈಸ್ ಮಾಡಬೇಕು. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿತತ್ವ ಜಾಸ್ತಿ ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಅಗ್ನಿತತ್ವನ ಎಳ್ಕೋಬೇಕು, ಆ ದಿಕ್ಕಿನಿಂದ ಎಳ್ಕೋಬೇಕು. ಜೋಗ್ ಫಾಲ್ಸಲ್ಲಿ ನೀರು ಬೀಳ್ತಾ ಇದೆ, ಅದರಿಂದ ಕರೆಂಟ್ ಎಲೆಕ್ಟ್ರಿಸಿಟಿ ರೆಡಿ ಮಾಡ್ತಾರೆ. ಶಿಂಷ, ಮಳವಳ್ಳಿತ್ರ, ಅಲ್ಲಿ ಎಲೆಕ್ಟ್ರಿಸಿಟಿ ರೆಡಿ ಮಾಡ್ತಾರೆ. ನೀರಿನಿಂದ ಎನರ್ಜಿ ತೆಗಿತಾರೆ, ನೀರಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ. ನೀರು ಮುಟ್ಟಾಗ ಅದ್ರಲ್ಲಿ ಕರೆಂಟ್ ಇದೆ ಅಂತ ಗೊತ್ತಾಗಲ್ಲ. 10 ಚೊಂಬು ನೀರು ಕುಡಿದೆ, ಆದರೆ ಕರೆಂಟ್ ಹೊಡಿಲೇ ಇಲ್ಲ ಬಾಡಿನಲ್ಲಿ, ನನಗೆ ಶಾರ್ಟ್ ಸರ್ಕ್ಯೂಟ್ ಆಗಲಿಲ್ಲ. ಅದು ಸ್ವಿಚ್ ಹೋಗಿ ಮುಟ್ಬಿಟ್ಟು ಪಟ್ಟದ ಶಾಕ್ ಹೊಡೆಯುತ್ತೆ. ಹಾಗೆ ನೀರಲ್ಲಿರೋ ಹೈಡ್ರೋಜನ್ ಅಯಾನ್, ಆಕ್ಸಿಜನ್ ಅಯಾನ್ಸ್ನ ವಿಭಜನೆ ಮಾಡಿ, ಸಿಂಥಸೈಸ್ ಮಾಡಿ ಎಲೆಕ್ಟ್ರಿಸಿಟಿ ತೆಗಿತಾರೆ. ಹಾಗೆ ಪೂರ್ವದಲ್ಲಿ ಇರುವಂಥ ಎನರ್ಜಿನ ಸಿಂಥಸೈಸ್ ಮಾಡಿ ನಮ್ಮ ಮನೆಗೆ ಏನು ವೀಕ್ ಇದೆಯೋ ಅದನ್ನು ಪೂರ್ವ ದಿಕ್ಕಿನಿಂದ ತಂದು ತುಂಬಬೇಕು. ಪೂರ್ವ ದಿಕ್ಕಿಂದ ಬೆಳಕು ಬರಬೇಕು ಚೆನ್ನಾಗಿ. ವಾಸ್ತು ಅಂದರೆ ಏನು, ಗಾಳಿ ಚೆನ್ನಾಗಿ ಬರಬೇಕು ಮನೆಗೆ, ನೀರು ಚೆನ್ನಾಗಿರಬೇಕು, ಬೆಳಕು ಚೆನ್ನಾಗಿರಬೇಕು. ವಾಸ್ತು ಈಸ್ ಈಕ್ವಲ್ ಟು ಗಾಳಿ, ನೀರು, ಬೆಳಕು. ಈ ಮೂರನ್ನ ಟ್ಯೂನ್ ಮಾಡಬೇಕು, ಕಸ್ಟಮೈಸ್ ಮಾಡ್ಕೋಬೇಕು ನಮ್ಮ ಮನೆಗೆ. ಆಗ ನಮ್ಮಲ್ಲಿರುವ ಗಾಳಿ ತತ್ವ ಒಳಗಡೆ, ನಮ್ಮಲ್ಲಿರುವಂಥ ಜಲತತ್ವ, ನಮ್ಮಲ್ಲಿರತಕ್ಕಂಥ ಆಕಾಶ ತತ್ವವನ್ನು ಟ್ಯೂನ್ ಮಾಡಿಕೊಳ್ಳುತ್ತೆ ತನಗೆ ತಾನೆ. ಉದಾಹರಣೆಗೆ, ನನಗೂ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಪೂಜೆ ಮಾಡ್ತಿದ್ದೆ ದೇವರಿಗೆ, ನಮ್ಮ ಕುಲದೇವ್ರಿಗೂ ಕುಲದೇವಿಗೆ. ನನಗೆ ಕಾರ್ಯ ನೆರವೇರಲಿ ಅಂತೇಳಿ ದೇವ್ರಿಗೆ ಹರಕೆ ಕಟ್ತೀನಿ. ನೆರವೇರಿದ ಮೇಲೆ ಹೋಗಿ ಕಾಣಿಕೆನ ಉಂಡಿಗೆ ಹಾಕ್ತೀನಿ, ಅಥವಾ ಏನೋ ಒಂದು ಮಾಡ್ತೀನಿ. ಕೆಲವು ದೇವಸ್ಥಾನಕ್ಕೆ ಹೋಗ್ತೀವಿ, ಶನಿ ದೇವಸ್ಥಾನಕ್ಕೆ ಶನಿ ದೋಷ ನಿವಾರಣೆ ಆಗಲಿ ಅಂತ, ಗುರುಶಾಪ ನಿವಾರಣೆಯಲ್ಲಿ ಗುರುಗ್ರಹಕ್ಕೆ ಹೋಗಿ ಬಾಬಾ ಮಂದಿರ, ರಾಘವೇಂದ್ರ ಸ್ವಾಮಿ ಮಂದಿರಕ್ಕೆ ಹೋಗ್ತೀವಿ. ಹಾಗೆ ನಮ್ಮ ಕರ್ಮಗಳಲ್ಲಿ ತುಂಬಿರುವಂಥ ಈ ಚಕ್ರಗಳು, ಗ್ಲ್ಯಾಂಡ್ಸನ್ನು ದೇವಸ್ಥಾನ ಪೂಜೆ ಜಪ ಮಾಡೋ ಬದಲು ನಾವು ಅದನ್ನು ದಿಕ್ಕುಗಳಿಂದ ತಗೊಂಡು ಟ್ಯೂನ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ನಾನು ಹೇಳಿದೆ, ಮನೆ ಒಳಗೆ ಹಲವಾರು ಮೈಂಡ್ ವೇರಿಯೇಷನ್ಸ್ ಇದೆ. ಅಲ್ಲಿ ಕೂತ ನಗ್ತೀನಿ, ಅಲ್ಲಿ ಎದ್ದೋದಾಗ ನಿದ್ದೆ ಬರುತ್ತೆ, ಇಲ್ಲೋದಾಗ ಆಕಳಕ್ಕೆ ಬರುತ್ತೆ, ಇಲ್ಲೋದಾಗ ಬೈತೀನಿ, ಇಲ್ಲೋದಾಗ ಡ್ಯಾನ್ಸ್ ಮಾಡ್ತೀನಿ, ಅಲ್ಲೋದಾಗ ಕಿರ್ಚ್ತೀನಿ, ಅಲ್ಲೋದಾಗ ಏನೋ ಒಂದು ಮಾಡ್ತೀನಿ. ಒಂದೇ ವಾಸ್ತುಲಿ ಹಲವಾರು ರೀತಿ ಬಿಹೇವ್ ಮಾಡ್ತೀನಿ. ನೋಡಿ, ಎನರ್ಜಿ ವೈಬ್ರೇಷನ್ ಎಷ್ಟು ಚೇಂಜಸ್ ಇದೆ. ಆಗ್ನೇಯದಲ್ಲಿ ಅಗ್ನಿ, ಬೆಂಕಿ ಇದೆ, ಅದನ್ನು ನಮ್ಮ ಶರೀರ ಎಷ್ಟು ಟೆಂಪ್ರೇಚರ್ ಬೇಕೋ ಅದನ್ನು ಎಳ್ಕೋಬೇಕು.
ಪೂರ್ವದಿಂದ ಸೂರ್ಯನ ಬೆಳಕು ಬರಬೇಕು, ವೈಟಮಿನ್ D3 ಬರಬೇಕು. ವೈಟಮಿನ್ D3 ನಮಗೆ ಸಿಂಥಸೈಸ್ ಆಗಬೇಕು ಬಾಡಿನಲ್ಲಿ, ಬ್ಲಡ್ ಮೇಲೆ ಬೀಳಬೇಕು, ಸ್ಕಿನ್ ಮೇಲೆ ಬೀಳಬೇಕು. ಆರ್ಟರೀಸ್, ವೇಯ್ನ್ಸ್ ಅಲ್ಲಿ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಅದರ ಎನರ್ಜಿ ನಮಗಿಲ್ಲ, ಅದಕ್ಕೆ ರೋಗ ಬರ್ತಿದೆ. ಆಗ್ನೇಯ ದಿಕ್ಕಿನ ಎನರ್ಜಿ ನಮ್ಗೆ ಸರಿಯಾಗಿ ಸಿಗ್ತಿಲ್ಲ, ಅದಕ್ಕೋಸ್ಕರ ಸಾಲ ಜಾಸ್ತಿ ಆಗ್ತಿದೆ. ಆಗ್ನೇಯದಲ್ಲಿ ಅಗ್ನಿದೇವ ಅಧಿಪತಿ ಮಹಾಲಕ್ಷ್ಮಿ. ಲಕ್ಷ್ಮಿ ಅಂದರೆ ದುಡ್ಡು. ಆ ಅಗ್ನಿ ಮೂಲದಲ್ಲಿ ವೈಬ್ರೇಷನ್ ಕಮ್ಮಿ ಇರೋದ್ರಿಂದ ನನಗೆ ದುಡ್ಡು ಕಮ್ಮಿ ಇದೆ, ಆದಾಯ ಕಮ್ಮಿ ಆಗ್ತಾಯಿದೆ. ₹5 ಬಂದರೆ ₹500 ಖರ್ಚಿದೆ. ಅಲ್ಲಿ ಆ ಎನರ್ಜಿನ ಟ್ಯೂನ್ ಮಾಡು ಅಂತ ಹೇಳುತ್ತೆ. ನೆಕ್ಸ್ಟು ದಕ್ಷಿಣ ದಿಕ್ಕಿನಲ್ಲಿ ಕೆಟ್ಟ ಸ್ವಪ್ನಗಳು, ಹಲವಾರು ಸಮಸ್ಯೆಗಳು, ಕೋರ್ಟ್ ಕೇಸು, ಜಮೀನು ಮೇಲೆ, ಮನೆ ಮೇಲೆ ಕೇಸು, ಹೊಲ ಗದ್ದೆ ಮೇಲೆ ಕೇಸು, ಮತ್ತು ಏನೋ ಒಂದು ಪ್ರಾಬ್ಲಮ್ಮು, ಇದೆಲ್ಲ ದಕ್ಷಿಣ ದಿಕ್ಕಂದರೆ ಪಿತೃದೇವತೆಗಳು ವಾಸ ಮಾಡೋದು ದಕ್ಷಿಣ ದಿಕ್ಕು, ಯಮ ದಿಕ್ಪಾಲಕ. ಅಲ್ಲಿ ಮಂಗಳ ಗ್ರಹ, ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು. ಕುಜ ಅಂದರೆ ಏನು? ಭೂಮಿಪುತ್ರಗೆ ಏನಂತಾರೆ? ಮಂಗಳ ಅಂತಾರೆ. ಆದ್ದರಿಂದ ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂಥ ಎನರ್ಜಿನ ಫೈನ್ ಟ್ಯೂನ್ ಮಾಡಿದ್ರೆ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಜೈಲಿಗೆ ಹೋಗೋಂಗಿಲ್ಲ. ಮನೆ ಮತ್ತು ಹೊಲ ಗದ್ದೆ ಮೇಲೆ ಬರುವಂಥ ದೋಷಗಳೆಲ್ಲ ಆರಾಮಾಗಿ ತೆಗೆದಾಕ್ಬೋದು. ಹಾಗಾದರೆ ದಕ್ಷಿಣ ದಿಕ್ಕಿನ ಸರಿಯಾಗಿ ಎನರ್ಜಿನ ನೀವು ಟ್ಯೂನ್ ಮಾಡ್ಕೋಬೇಕು. ಹೆಂಗೆ ಮಾಡಬೇಕು? ಒಡವೆಗಳು ಕಳ್ತನ, ಚೋರ ಏನಂದರೆ ಮನೆಯೆಲ್ಲ ಕಳ್ತನ ಆಗ್ತಿದೆ. ನೈಋತ್ಯ ದಿಕ್ಕಿನಲ್ಲಿ ಸರಿಯಾಗಿ ಟ್ಯೂನ್ ಆಗಿಲ್ಲ, ಅದಕ್ಕೆ ಮನೇಲಿ ಕಳ್ತನ. ಕಿಟಕಿ ಬಾಲು ಬಂದಾಗಿದ್ದು ಕೂಡ ಕಳ್ತನ, CCTV ಇದ್ರೂ ಕಳ್ತನ. ಚೋರ ಭಯ. ಮನೆ ನೀರು ತುಂಬಿಕೊಳ್ತಾ ಇದೆ, ಮನೆಯಲ್ಲೇ ತೇವ ಆಗ್ತಿದೆ, ಮನೆ ಬುಗ್ಗಂತ ಮೇಲೆ ಉತ್ಪತ್ತಿ ಆಗ್ತಿದೆ, ಒಳ್ಳೆ ಬೊಬ್ಬೆಗಳ ಥರ ಟೈಲ್ಸೇ ಇದಾಗ್ತಿದೆ, ಸೀಲ್ ಬಿಟ್ಕೊಡ್ತಾ ಇದೆ, ತೇವಾಂಶ ಜಾಸ್ತಿ, ಶೀತ ಜಾಸ್ತಿ ಮನೆಯೊಳಗೆ. ಪಶ್ಚಿಮ ದಿಕ್ಕಿನಲ್ಲಿ ದೋಷ ಇದೆ, ಸರಿಯಾಗಿ ಗಾಳಿ ಬರ್ತಿಲ್ಲ, ಅಸ್ತಮಾ, ಡಸ್ಟ್ ಅಲರ್ಜಿ, ಮತ್ತು ಮನೆಯೊಳಗೆಲ್ಲ ಒಂಥರ ಒಬ್ರಿಗೊಬ್ರು ಅವರು ಮಾತಾಡಿದ್ದು ಇವ್ರಿಗೆ ಬೈತಾರೆ, ಇವ್ರು ಅವನು ಬೈತಾನೆ. ಮನೆಯಲ್ಲಿ ಗೃಹ ಕಲಕ, ವಾಯುವ್ಯದಲ್ಲಿ ಪ್ರಾಬ್ಲಮ್ ಇದೆ. ದುಡಿತೀವಿ, ನಿಲ್ತಾ ಇಲ್ಲ, ಸಾಲಬಾಧೆ ಜಾಸ್ತಿ ಆಯಿತು, ಉತ್ತರ ದಿಕ್ಕಿನಲ್ಲಿ ಪ್ರಾಬ್ಲಮ್ ಇದೆ. ಎಲ್ಲ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿಲ್ಲ, ಆಕಾಶ ಮೇಲೆ ಅದು ಚೆನ್ನಾಗಿಲ್ಲ. ಹಾಗಾದರೆ ಇದನ್ನೆಲ್ಲ ಹೆಂಗೆ ಟ್ಯೂನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇಂದಿನ ಕಾಲದಲ್ಲಿ, ಅದರಲ್ಲೂ ಬಹಳ ವಿಶೇಷವಾಗಿ ಅಗಸ್ತ್ಯ ಮಹರ್ಷಿಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಈ ನಾಡಿಶಾಸ್ತ್ರದ ಅಗಸ್ತ್ಯ ಋಷಿಗಳು ಬರೆದ ನಾಡಿಶಾಸ್ತ್ರದಲ್ಲಿ ವಾಸ್ತುನ ಹೇಗೆ ಮಾಡೋದು, ಅದರಿಂದ ವಾಸ್ತುವನ್ನು ಕರೆಕ್ಷನ್ ಮಾಡಬೇಕು ಅಂದರೆ ಗೋಡೆ ಹೊಡೆದಾಗ ಅದೇ ಆಲ್ಟ್ರ್ ಮಾಡೋದಲ್ಲ, ನಮ್ಮಲ್ಲಿರೋ ಶರೀರದಲ್ಲಿರೋ ಗ್ರಹಗಳನ್ನ ಟ್ಯೂನ್ ಮಾಡಬೇಕು ಅಷ್ಟು ದಿಕ್ಪಾಲಕರ ಮುಖಾಂತರ. ಮನುಷ್ಯನಿಗೆ ಭಯ ಸೃಷ್ಟಿ ಮಾಡಿಬಿಡ್ತಾರೆ, ಆಸೆಗಳನ್ನು ಸೃಷ್ಟಿ ಮಾಡಿಬಿಟ್ರೆ. ಹಿಂಗೆ ಮಾಡ್ದಂಗೆ ಆಗುತ್ತೆ, ಹಿಂಗೆ ಮಾಡಿದ್ರೆ ನಾನು ಕರೋಡ್ಪತಿ ಆಗಿಬಿಡ್ತೀನಿ, ಹಿಂಗೆ ಮಾಡಿದ್ರೆ ನಾನು ಕೋಟ್ಯಾಧಿಪತಿಗಿಂತ ಇನ್ನೂ ಹೆಚ್ಚಿಗೆ ಮಾಡ್ತೀನಿ, ಹಿಂಗೆ ಮಾಡಿದ್ರೆ 2 ಸೈಟ್ ತೊಗೋತೀನಿ, ಹಿಂಗೆ ಮಾಡಿದ್ರೆ ಕಾರ್ ತೊಗೋತೀನಿ. ಆಸೆ ಭಯಗಳಿಂದ ಓಡ್ತಾ ಇದ್ದೀವಿ ನಾವು. ಕಲಿಯುಗದ ಮಹಿಮೆನೇ ಹಾಗೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಅಂತಂದರೆ, ನೀವೆಂಥ ಮನೇಲಿ ಇದ್ದೀರೋ ಇರಿ, ಅದು ಬಾಡಿಗೆ ಮನೆಯೇ ಆಗಿರ್ಬೋದು, ಲೀಸ್ಗೆ ಇರ್ಬೋದು, ಸ್ವಂತ ಮನೆಯೇ ಆಗಿರ್ಬೋದು, ಅದು ಗೋಡೌನ್ ಆಗಿರ್ಬೋದು, ವೇರ್ ಹೌಸ್, ಅಥವಾ ಯಾವುದೇ ವಾಸ್ತು ಅಂದ ತಕ್ಷಣ ಅದು ಹೋಟ್ಲ್ ಇರ್ಬೋದು, ಲಾಡ್ಜ್ ಇರ್ಬೋದು, ಗೋಡೌನ್ ಇರ್ಬೋದು, ಮನೆ ಇರ್ಬೋದು, ಸಿನಿಮಾ ಥಿಯೇಟ್ರ್ ಇರ್ಬೋದು, ಬಾರು, ರೆಸ್ಟೋರೆಂಟ್ ಇರ್ಬೋದು, ಒಂದು ಪ್ರಾವಿಷನ್ ಸ್ಟೋರ್ ಇರ್ಬೋದು. ವಾಸ್ತುವಿನ ಗಾಳಿ ಬೆಳಕು ನೀರು, ವಾಸ್ತುನೇ ಗಾಳಿ ಬೆಳಕು ನೀರು ಅಂದರೆ ವಾಸ್ತು. ಈ ಮೂರನ್ನ ಕರೆಕ್ಟಾಗಿ ಟ್ಯೂನ್ ಮಾಡಿಕೊಳ್ಳಿದ್ರೆ ವಾಸ್ತು ಅಂತಾರೆ. ಇವತ್ತು ಸಮಾಜದಲ್ಲಿ ಜ್ಞಾನ ಇಲ್ಲ, ಭಯ ಆಸೆಗಳ ಮೇಲೆ ನಡೀತಾ ಇದೆ. ನಾವು ಜ್ಞಾನ ತಿಳ್ಕೊಳ್ಬೇಕು. ಹೌದು, ಹಿಂಗೆ ಮಾಡೋದು ಸರಿನಾ, ಹಿಂಗೆ ಮಾಡೋದು ಸರಿ ಇಲ್ಲವಂತ ಏನು ಅಂತ ಚರ್ಚೆ ಮಾಡಲ್ಲ. ಈಗ ನಾನು ನಮ್ಮ ವಾಸ್ತುನಲ್ಲಿ ಕರೆಕ್ಷನ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ, 100% ಚಾರ್ಜ್ ಮಾಡಿದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಹಾಕಿದೆ ಚಾರ್ಜ್ಗೆ, 9 ಗಂಟೆಗೆ ಕರೆಕ್ಟಾಗಿ 100% ಆಯಿತು. 100% ಇದೆ ಅಂತ ತೊಗೊಂಡು ಬಿಚ್ಚಿಬಿಟ್ಟು ನಾನು ತೊಗೊಂಡು ಆಫೀಸು ಅಲ್ಲಿ ಇಲ್ಲಿ ಓಡಾಡ್ತೀನಿ. ಸಾಯಂಕಾಲ ಬರೋಷ್ಟರೊಳಗೆ ಅದು 20%ಗೆ ಬಂದುಬಿಟ್ಟಿರ್ತದೆ. 80% ಅಲ್ಲಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಇನ್ನು 20% ಇದೆ. ಇನ್ನೂ 20 ಇದೆಯಲ್ಲ ಅಂತ ನೋಡಿಬಿಟ್ಟು ಇನ್ನು ಹಾಗೆ ಫೋನು ಮೆಸೇಜು ಮಾಡ್ತಾಯಿರ್ತೀನಿ, ವೀಡಿಯೋ ನೋಡ್ತಾ ಇರ್ತೀನಿ. ರಾತ್ರಿ 9 ಗಂಟೆ ಅಷ್ಟರೊಳಗೆ 10% 8%ಗೂ ಬಂದುಬಿಡ್ತು. ಇನ್ನೇನು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತದೆ. ಅವಾಗ ಏನು ಮಾಡ್ತೀವಿ ನಾವು? ಮತ್ತೆ ಚಾರ್ಜ್ಗೆ ಹಾಕಿ ಕನೆಕ್ಟ್ ಮಾಡಿ 100% ಚಾರ್ಜ್ ಮಾಡ್ತೀವಿ. ಹಾಗೆ ದಿನ ಕಳೆದಂತೆ ನಾವು ಕಟ್ಟಿರೋ ವಾಸದಲ್ಲಿ ಇಟ್ಟಿಗೆ, ಮಣ್ಣು, ಜಲ್ಲಿ, ಕಬ್ಬಿಣದ ಸತ್ವ ಡಿಸ್ಚಾರ್ಜ್ ಆಗ್ತಾ ಇರ್ತದೆ ದಿನ ಕಳೆದಂತೆ. ಗುಡುಗು, ಮಿಂಚು, ಮಳೆ ಪ್ರಕೃತಿಗೆ.
ನಾವು ಅದನ್ನು ಆಗಾಗ ನಮ್ಮ ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತೀವೋ ಆ ರೀತಿ ಚಾರ್ಜ್ ಮಾಡಬೇಕು ಅಂಥೇಳಿ ವಾಸ್ತು ಪ್ರದೀಪಿಕಾ ಅಂತ ಹೇಳಿ, ವಾಸ್ತು ರತ್ನಾಕರ ಅಂಥೇಳಿ ಒಂದು ಗ್ರಂಥ ಇದೆ. ಅದರಲ್ಲಿ ಮನೆನ ಚಾರ್ಜ್ ಮಾಡಬೇಕು. ವಾಸ್ತು ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತೀವೋ ಹಾಗೆ. ದಿನ ಬೆಳಗ್ಗೆ ತಿಂಡಿ ತಿಂತೀವಿ, 2 ಗಂಟೆ ತನಕ ನಾವು ಚಾರ್ಜ್ ಆಗಿರ್ತೀವಿ. ತಿಂಡಿ ತಿಂದಿದ್ದು ಜೀರ್ಣ ಆಗಿಬಿಡುತ್ತೆ, ಆಗ ಹೊಟ್ಟೆ ಹಸಿವು ಆಗುತ್ತೆ. 2 ಗಂಟೆ ಮತ್ತೆ ಚಾರ್ಜ್ ಮಾಡ್ಕೊತೀನಿ, 1-2 ಚಪಾತಿ, ಅನ್ನ, ಸಾಂಬಾರು, ಪಲ್ಯ ತಿಂದುಬಿಡ್ತೀನಿ. ಸಂಜೆ 9 ಗಂಟೆ ಅಷ್ಟೊಳಗೆ ಚಪಾತಿ, ಪಲ್ಯ ಬೆಳಗ್ಗೆ ತಿಂದಿದ್ದೆಲ್ಲ ಡಿಸ್ಚಾರ್ಜ್ ಆಗುತ್ತೆ, ಜೀರ್ಣ ಆಗಿಬಿಟ್ಟಿರ್ತದೆ, ಹೊಟ್ಟೆ ಹಸಿಯುತ್ತೆ, ಮತ್ತೆ ರಾತ್ರಿ ಊಟ ಮಾಡ್ತೀನಿ. ಹಾಗೆ ಈ ಮನೆಯೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತನ್ನ ಶಕ್ತಿನ ಕಳ್ಕೊಳ್ತಾ ಇರ್ತದೆ. ಆ ಕಳ್ಕೊಂಡಾಗ ನಮ್ಮ ಜಾತಕಕ್ಕೆ ಎಫೆಕ್ಟ್ ಆಗುತ್ತೆ ವಿನಃ ಬೇರೆ ಏನೂ ಅಲ್ಲ. ಜೀರ್ಣವಾಸ್ತು, ಶಲ್ಯವಾಸ್ತು, ಶಂಖವಾಸ್ತು, ಕೂಪವಾಸ್ತು, ಮಂಡುಕವಾಸ್ತು ಅಂತ ಹೇಳ್ತೀವಿ ನಾವು. ಜೀರ್ಣ ಆಗ್ತಿರ್ತದೆ ವಾಸ್ತುನಲ್ಲಿ ಕೂಡ ಜೀರ್ಣ. ನನ್ನ ಹೆಸರು ಮನೆ ಕಟ್ಟಿದ್ದೆ, ಮನೆ ಕಟ್ಟೋದು ಅವರ ಜಾತಕ ನೋಡಿ ಕಟ್ತಾರೆ. ಯಾರು ಯಜಮಾನ ಅವನ ರಾಶಿ ನಕ್ಷತ್ರ ನೋಡಿ ಅವನಿಗೆ ತೆಗೆದು ಕಟ್ತಾರೆ. ಇದು ನಮ್ಮ ವಾಸ್ತುನಲ್ಲಿರೋ ಒಂದು ಪದ್ಧತಿ. ಯಾರೋ ಕಟ್ಟಿದ್ರು, ನಾನು ಆ ಮನೆ ಬಾಡಿಗೆ ಬಂದಿದ್ದೀನಿ, ಆ ಮನೇಲಿ ಏನಾಗುತ್ತೆ, ದಿನ ದಿನ ಡಿಸ್ಚಾರ್ಜ್ ಆಗ್ತಿದೆ. ನೀವು ಎಲ್ಲ ಕಿಟಕಿ ಬಾಲ ಮುಚ್ಚಿಬಿಟ್ಟು 1 ತಿಂಗಳು ಮನೆ ಬಿಟ್ಟು ಹೊಟ್ಟೋಗಿ ಎಷ್ಟು ಧೂಳಿರುತ್ತೆ. ಆಲೆ ಜೇಡ್ರ ಬಲೆ, ಇಲಿಗಳು, ಹೆಗ್ಡೆಗಳು, ಜಿರಳೆಗಳು ಓಡಾಡ್ತಿರ್ತವೆ. ಕ್ರಿಮಿ ಕೀಟಗಳು, ನೆಗೆಟಿವ್ ಎನರ್ಜಿ ಶುರುವಾಗಿರ್ತದೆ. ಹಾಗೆ ಒಂದು ಮನೆ ಎಂದಾಗ ಕಾಳಸರ್ಪ ದೋಷದವನು ಹುಟ್ಟಿರ್ತಾನೆ. ಮನೆ ಯಜಮಾನಿಗೆ ಕಾಳಸರ್ಪ ದೋಷ, ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ ಮಾಡ್ತಾನೆ, ಪರಸ್ತಿ ಸಂಬಂಧ ಇಟ್ಕೊಂಡಿರ್ತಾನೆ, ಅವ್ನಿಗೆ ಇನ್ನೇನೋ ದೋಷ, ಪಿತೃಶಾಪ ಇರ್ತದೆ. ಮನೆ ಯಜಮಾನಿ ಅವಳು ಏನೇನು ದೋಷ ಇರ್ತದೋ, ಮುಟ್ಟಿನ ಸಮಸ್ಯೆ, ಯೂಟ್ರಸ್ ಸಮಸ್ಯೆ, ಅವಳ ಜಾತಿ ಎಂತಿಂಥ ದೋಷಗಳಿದೆಯೋ, ಮಗಳು, ಆ ಮಗನ ಜಾತಕದ ದೋಷ, ಮಗಳ ಜಾತಕದಂಥರ ದೋಷ, ಮನೇಲಿ ಅತ್ತೆ ಮಾವ, ಅತ್ತೆದೊಂದು ದೋಷಗಳಿರ್ತದೆ, ಮಾವನದೊಂದು ದೋಷ ಇರ್ತದೆ. ಅವರು ರೋಗದ ನರಳ್ತಿರ್ತಾರೆ, ಕೆಮ್ತಾರೆ, ಸೀನ್ತಾರೆ, ವಾಂತಿ ಮಾಡ್ತಾರೆ, ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಅದೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ. ಆ ನೆಗೆಟಿವ್ ಎನರ್ಜಿ ಏನು ಮಾಡುತ್ತೆ, ಎಂಥ 100% ವಾಸ್ತು ಕೂಡ ಆ ನೆಗೆಟಿವ್ ಡಿಪಾಸಿಟ್ ಆಗ್ತಿರ್ತದೆ. ನಾವು ಯಾರೂ ಚಾರ್ಜೇ ಆಗ್ತಿಲ್ಲ. ಆದ್ದರಿಂದ ನಮ್ಮ ಜಾತಕದಲ್ಲಿ ಸಪ್ತಚಕ್ರಗಳಲ್ಲಿ ವೀಕ್ನೆಸ್ ಬಂದಾಗ ವಾಸ್ತು ದೋಷ ಬರೋದು. ಈ 7 ಚಕ್ರಗಳು ಸ್ಟ್ರಾಂಗ್ ಇದ್ದಾಗ, ಮೂಲಾಧಾರ ಚಕ್ರ ನಮ್ಮ ಜೆನಿಟಲ್ ಪಾರ್ಟಿಂದ ಒಕ್ಕಲು ಕೆಳಗೆ ಸ್ವಾದಿಷ್ಠಾನ ಅಂತ, ಜಲ, ಮಣಿಪುರ ಚಕ್ರ ಹೊಟ್ಟೆ ಬಿಸಿ, ಅನಾಥ ಚಕ್ರ ಹೃದಯ, ಥ್ರೋಟ್ ಚಕ್ರ ವಿಶುದ್ಧ ಗಂಟ್ಲು, ಆಜ್ಞಾ ಚಕ್ರ ಜ್ಞಾನ, 2 ಉಬ್ಬುಗಳ ಮದುವೆ, ಸಹಸ್ರ ಚಕ್ರ ಇದರಲ್ಲಿ ವೀಕ್ ಆದಾಗ, ಇದೆಲ್ಲ ವೀಕ್ ಮಾಡೋರು ಯಾರು? ನಮ್ಮ ಗ್ರಹಗಳು ಮತ್ತು ದಿಕ್ಪಾಲಕರು. ಅದರಿಂದ ಯಾರ ಮನೆಗೆ ಕಳ್ತನದ ಬಾಧೆ ಇದೆಯೋ, ಯಾರ ಮನೆಯಲ್ಲಿ ನೀರಿನ ಅಂಶ ಮತ್ತು ನೀರಿನ ಮುಳುಗೋದು, ಕೊಚ್ಕೊಂಡು ಹೋಗೋದು, ಮಳೆಯಲ್ಲೇ ತುಂಬ ನೀರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಮನೆಯೇ ನೀರು ಮುಳುಗೋಗುತ್ತೆ, ಜಲಭಯ, ಚೋರ ಭಯ, ಆಮೇಲೆ ಅಗ್ನಿ ಭಯ, ಇಂಥದ್ದೆಲ್ಲ ದೋಷಗಳನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಹೆಂಗೆ ಮನೆಗೆ ಪ್ರೊಟೆಕ್ಷನ್ ಕೊಡಬೇಕು, ಯಾವ ರೀತಿ ನಾವು ಮನೆಯನ್ನು ಚಾರ್ಜ್ ಮಾಡಬೇಕು ಅನ್ನೋ ವಿಚಾರನ ನಮಗೆ ಹೆಂಗೆ ಏಜ್ ಆಗ್ತಾ ಮುಖದಲ್ಲಿ ಸುಖ ಬರ್ತದೆ, ಅಲ್ಲಿ ಬೀಳುತ್ತೆ, ಬಿಳಿ ಕೂದಲು ಬರುತ್ತೆ, ನರ ಎಲ್ಲ ವೀಕ್ ಆಗುತ್ತೆ, ಚರ್ಮ ಸುಖ ಬರುತ್ತೋ ಹಾಗೆ ವರ್ಷಗಳು ಕಳೆದಂಗೆ, ದಿನ ಕಳೆದಂತೆ ಮನೆಯೂ ಕೂಡ ವಯಸ್ಸಾಗ್ತಾ ಬರ್ತದೆ. ಅದೇ ಜೀರ್ಣವಾಸ್ತು. ಅದನ್ನು ಕಂಟ್ರೋಲ್ ಮಾಡಲಿ. ನೋಡಿ, ನಿಮ್ಮ ಮನೆನ ಅದೆಂಥ ಕೆಟ್ಟ ವಾಸ್ತುನೇ ಆಗಿರಲಿ, ಒಳ್ಳೆ ಚಾರ್ಜ್ ಮಾಡಿ. ನಿಮ್ಮಲ್ಲಿರೋ ಗ್ರಹಗಳನ್ನ, ಅಷ್ಟದಿಕ್ಪಾಲಕರನ್ನ, ಅವರಲ್ಲಿರೋ ಎನರ್ಜಿನ ತಂದು ನಿಮ್ಮ ಮನೆಗೆ ಕೇಂದ್ರೀಕರಿಸ್ಕೊಬಿಟ್ರೆ, ಸೆಂಟ್ರಲೈಸ್ಡ್ ಮಾಡಿದ್ರೆ ನಿಮ್ಮ ವಾಸ್ತು ಚೆನ್ನಾಗಿರ್ತದೆ. ಅದಕ್ಕೇನು ಮಾಡಬೇಕು? ನಾನೀಗ ಸ್ಕ್ರೀನ್ ಮೇಲೆ ಒಂದು ಚಕ್ರ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಚೌಕಾಕಾರ ಬರೀರಿ, 4 ಚೌಕಾಕಾರ ಬರೀರಿ. ಬರೆದ ಮೇಲೆ ಒಂದು ಎಲ್ ಶೇಪಲ್ಲಿ, 4 ಮೂಲೆಯಲ್ಲಿ ಎಲ್ ಶೇಪಲ್ಲಿ ಈ ರೀತಿ ಬರೀರಿ. ಚಿತ್ರದಲ್ಲಿ ತೋರಿಸಿದ್ವಿ ನೋಡಿ, ಎಲ್, ಒಂದು ಇನ್ವರ್ಟೆಡ್ ಎಲ್, ಅಧೋಮುಖವಾಗಿರೋದು, ಊರ್ಧ್ವಮುಖವಾಗಿರೋದು, ಈ ಥರ ಎಲ್ ಶೇಪಲ್ಲಿ ದೊಡ್ಡದಾಗಿ ಬರೀರಿ. ದೊಡ್ಡದಾಗಿ ಬರೆದಾದ್ಮೇಲೆ ಅಲ್ಲಿ ಗ್ರಹಗಳನ್ನು ಮತ್ತು ಅಷ್ಟದಿಕ್ಪಾಲಕರನ್ನು ನಾವು ಆಹ್ವಾನ ಮಾಡಬೇಕು. ಇಲ್ಲಿ ಮಾಡಬೇಕಾದ್ರೆ ಒಂದೊಂದು ಜಾಗಕ್ಕೂ ಒಂದೊಂದು ಸಣ್ಣ ಸಣ್ಣ ದೀಪಗಳಿಡಿ, ಮಣ್ಣಿನ ದೀಪ ಇಟ್ಬಿಟ್ಟು ಅದಕ್ಕೆ 9 ಎಳೆ ಬತ್ತಿ ಹಾಕಿ, ಹತ್ತಿ, ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲ್ ಅಥವಾ ಎಳ್ಳೆಣ್ಣೆ ಇದನ್ನು ಯೂಸ್ ಮಾಡಬೇಕು ದೀಪಕ್ಕೆ.
ಸೂರ್ಯಕಾಂತಿ ದೇಹಕಾರಕ, ಆತ್ಮಕಾರಕ. ಸೂರ್ಯ ದೇಹ ಮತ್ತು ಆತ್ಮವನ್ನು ಪ್ರಚೋದನೆ ಮಾಡುವಂಥದ್ದು. ಎಳ್ಳು ಮನೆಗೆ ಆಯುಷನ್ನು ಕೊಡುವಂಥದ್ದು. ನಮಗೆ ಹೇಗೆ ಆಯುಷ್ ಕೊಡ್ತಾನೋ ಶನಿಗ್ರಹ, ಮನುಷ್ಯನಿಗೆ ಆಯುಷ್ ಯಾರು ಕೊಡೋದು? ಶನಿಗ್ರಹ. ಆಯುಷ್ಕಾರಕ ಶನಿ. ಮನೆಗೂ ಆಯುಷ್ ಕೊಡಬೇಕು ಅಂದರೆ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕು. ಮನೆಯಲ್ಲಿ ಮಧ್ಯದ ಹಾಲಲ್ಲಿ, ನಿಮ್ಮ ಮನೆ ಹಾಲಲ್ಲಿ ಅಥವಾ ನಿಮ್ಮ ಯಾವುದು ಚೌಟ್ರಿ, ಸಿನಿಮಾ ಥಿಯೇಟ್ರ್ ಯಾವುದೇ ಆಗಿರಲಿ ವಾಸ್ತು, ಆ ಹಾಲಲ್ಲಿ ಈಗ ನಾನು ಬರೆದಿರೋ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ಮೇಲೆ, ಆ ಚಕ್ರ ಬರಿಬೇಕು. ಪೂರ್ವ ದಿಕ್ಕಿನಿಂದ ಇಂದ್ರ ದಿಕ್ಪಾಲಕ. ಇಂದ್ರ ನಮಗೆಲ್ಲ ಸಂಪತ್ತು ಕೊಡೋನು. ಕಾರು, ಬಂಗ್ಲೆ, ದಾಸಿ, ಕೆಲಸಗಾರರು ಎಲ್ಲ. ಪೂರ್ವ ದಿಕ್ಕಿನಲ್ಲಿ ಇಂದ್ರ ದಿಕ್ಪಾಲಕ. ಅಲ್ಲಿಗೆ ಗ್ರಹ ಯಾವುದು? ಶುಕ್ರ ಗ್ರಹ. ನಿಮ್ಮ ಜಾತಕದಲ್ಲಿ ಶುಕ್ರನಿಗೆ ಶಾಂತಿ ಆಗಬೇಕು ಅಂದರೆ ಇಂದ್ರನ ಪ್ರಾರ್ಥನೆ ಮಾಡಬೇಕು. ಶುಕ್ರ ಮತ್ತು ಇಂದ್ರ ಎಲ್ಲಿರ್ತಾರೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಇರ್ತಾರೆ. ನೋಡಿ, ಅಲ್ಲಿ ತೋರಿಸಿದ್ದೀನಿ. ಹಾಗೆ ಆಗ್ನೇಯ ದಿಕ್ಕಿಗೆ ಬಂದಾಗ ಅಗ್ನಿ ಮೂಲೆಯಲ್ಲಿ ಅಗ್ನಿ ಅಂತ ಬರೀರಿ, ಅಲ್ಲೊಂದು ದೀಪ ಇಡಿ. ಅಲ್ಲಿ ಚಂದ್ರಗ್ರಹ ವಾಸ ಮಾಡ್ತಾನೆ. ಮನಸ್ಸಿಗೆ ನೆಮ್ಮದಿ, ಸುಖ, ಆನಂದ ಎಲ್ಲವನ್ನು ಕೊಡುವಂಥದ್ದು. ಊಟ ಇಲ್ಲಾಂದ್ರೂ ಆನಂದವಾಗಿರ್ತೀವಿ, ಬಟ್ಟೆ ಇಲ್ಲಾಂದ್ರೂ ಆನಂದವಾಗಿರ್ತೀವಿ. ಚಂದ್ರ ಮನಸ್ಕಾರಕ, ಆನಂದದಾಯಕ. ಆದ್ದರಿಂದ ಆಗ್ನೇಯದಲ್ಲಿ ಚಂದ್ರ ಅಂತ ಬರೀರಿ. ಹಾಗೆ ದಕ್ಷಿಣಕ್ಕೆ ಬನ್ನಿ. ದಕ್ಷಿಣಕ್ಕೆ ಬಂದಾಗ ಯಮ ದಿಕ್ಪಾಲಕ, ಪಿತೃದೇವತೆಗಳು ವಾಸ ಮಾಡುವಂಥ ದಿಕ್ಕು ಯಮ ಅಧಿಪತಿ. ಅಲ್ಲಿ ಕುಜ, ಭೂಮಿ ಮನೆಗೆ ಸಂಬಂಧಪಟ್ಟಂಥ ದೋಷಗಳಿತ್ತು ಅಂದರೆ, ಬಾಡಿ ಒಳಗೆ ಏನಾದ್ರು ತೊಂದರೆ ಇತ್ತು ಅಂದರೆ, ರಕ್ತದ ದೋಷ ಎಲ್ಲ ಇದ್ದರು, ನರ ದೌರ್ಬಲ್ಯ ಇತ್ತು ಅಂದರೆ, ಆ ಜಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಯಮ ದಿಕ್ಪಾಲಕ. ಅಲ್ಲಿ ಏನು ಮಾಡಬೇಕು? ಕುಜ ಅಧಿಪತಿ. ಕುಜ ಆ ಗ್ರಹ ದಕ್ಷಿಣದಲ್ಲಿದ್ದಾರೆ. ಅದಕ್ಕೆ ಬಾಸ್ ಯಾರು? ಯಮ. ನೈಋತ್ಯ ದಿಕ್ಕಿಗೆ ಬರೀರಿ. ನೈಋತ್ಯ ದಿಕ್ಕಿನಲ್ಲಿ ನೈಋತಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅಲ್ಲಿ ಒಡವೆ, ವಸ್ತ್ರ, ನಮಗೆ ಬರೋ ಭೋಗ ವಸ್ತುಗಳನ್ನು ಮತ್ತು ಒಳ್ಳೆಯ ಆರೋಗ್ಯವನ್ನು, ಮಲಗೋಕ್ಕೆ ಶಾಂತಿ, ನಿರಾಳತೆ ಎಲ್ಲ ಕೊಡುವಂಥವನು. ಆ ಜಾಗದಲ್ಲಿ ನಿವೃತ್ತಿ ಅಂತಾರೆ. ಅಲ್ಲಿ ರಾಹು ವಾಸ ಮಾಡ್ತಾರೆ. ಆಗ್ನೇಯದಲ್ಲಿ ಚಂದ್ರ, ಅದಕ್ಕೆ ಆಪೋಸಿಟಲ್ಲಿ ರಾಹು. ರಾಹು ಮನಸ್ಸು ಚಂಚಲತೆ ಬಿಡೋಲ್ಲ. ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಅಲ್ಝೀಮೀರಿಯಾ, ಪಾರ್ಕಿನ್ಸನ್ನು, ಅರಳು ಮರಳು, ಕೈ ನಡ್ಕ ಬರೋದು, ಲಕ್ವ ಬರೋದು, ಇದೆಲ್ಲ ತಡೆಯುತ್ತೆ ರಾಹು ಗ್ರಹ ಇಲ್ಲಿ ನೈಋತ್ಯದಲ್ಲಿ. ಅಗ್ನಿ ಚೆನ್ನಾಗಿರಬೇಕು ಆಗ್ನೇಯದಲ್ಲಿ, ಇಲ್ಲಿ ರಾಹು. ಪಶ್ಚಿಮ ದಿಕ್ಕಿನಲ್ಲಿ ಶನಿ ವಾಸ ಮಾಡ್ತಾರೆ. ಪಶ್ಚಿಮದಲ್ಲಿ ಆಯುಷ್ ಕೊಡುವಂಥವನು. ಕೆಟ್ಟ ಚಟಗಳು, ಹವ್ಯಾಸಗಳು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಏನೇನು ದುರಭ್ಯಾಸಗಳಿದೆಯೋ, ಕೆಟ್ಟ ಭಾವನೆಗಳು, ಕೆಟ್ಟ ಚಟಗಳನ್ನೆಲ್ಲ ತೆಗೆದಾಕ್ತಾನೆ ಶನಿ ಪಶ್ಚಿಮ ದಿಕ್ಕಿನಲ್ಲಿ. ಅಲ್ಲಿ ವರುಣ ಅಧಿಪತಿ. ಜಲಭಯ ಇರಲ್ಲ. ಜಲಭಯ, ಮನೆ ನೀರು ತುಂಬಿಕೊಳ್ಳೋದು, ಮನೇಲಿ ತೇವಾಂಶ ಜಾಸ್ತಿ, ಮನೆ ಇದಕ್ಕಿದ್ದಾಗ ನೆಲ ಬೊಗ್ಗಂತ ಎತ್ಕೊಳ್ಳೋದು, ಊದ್ಕೊಳ್ಳುತ್ತೆ. ಮಳೆ ನೀರು ಒಳಗೆ ಬರೋದು, ಪ್ರವಾಹದಲ್ಲಿ ನೀರು ಬಂದು ಮನೆಗೆ ಬರೋದು. ಆಗ್ನೇಯದಲ್ಲಿ ಅಗ್ನಿ ಭಯ, ನೈಋತ್ಯದಲ್ಲಿ ಚೋರ ಭಯ, ಅದಕ್ಕೆ ನೈಋತ್ಯ ಚೋರ ಭಯ, ಜಲಭಯ ಇಲ್ಲಿ. ನೆಕ್ಸ್ಟು ವಾಯುವ್ಯ ದಿಕ್ಕಿನಲ್ಲಿ ವಾಯು ಅಧಿಪತಿ, ಅಲ್ಲಿ ಕೇತು ಇರ್ತಾರೆ. ಕೇತು ಆಕ್ಸಿಡೆಂಟ್ಸ್ ಆಗೋದಿಲ್ಲ, ಅಸ್ತಮ ರೋಗ ಯಾವುದೂ ಬರೋದಿಲ್ಲ. ಮತ್ತು ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಎಷ್ಟೇ ಕೆಲಸ ಮಾಡಿದ್ರು ಮಧ್ಯೆ ನಿಂತೋಗುತ್ತೆ. ಎಷ್ಟೇ ದುಡ್ಡು ಲಂಚ ಕೊಟ್ಟರು ಕೆಲಸ ಆಗಿಲ್ಲ, ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೆಲಸ ಆಗ್ತಿಲ್ಲ ಅಂದರೆ ಆ ವಾಯು ದಿಕ್ಕಲ್ಲಿ ದೋಷ ಇರುತ್ತೆ. ಅಲ್ಲಿಗೆ ನಾವು ಕೇತುನ ಇಟ್ಟು ಇದು ಮಾಡಬೇಕು. ನೆಕ್ಸ್ಟ್ ಉತ್ತರ ದಿಕ್ಕಿನಲ್ಲಿ ಕುಬೇರ ಅಧಿಪತಿ, ಅಲ್ಲಿ ಗುರುಗ್ರಹ ವಾಸ ಮಾಡ್ತಾರೆ. ಸೊ ನಾವು ಎಷ್ಟೇ ದುಡಿದ್ರೂ ಖರ್ಚಾಗೋಗುತ್ತೆ ಅಂತಾರೆ. ಒಂದಲ್ಲ ಒಂದು ರೀತಿ ಖರ್ಚಾಗಿ, ಆಕ್ಸಿಡೆಂಟಾಗಿ 2 ಲಕ್ಷ ಹೋಯಿತು, ಅಡ್ಮಿಟ್ಟಾಗಿ ಒಂದು 3 ಲಕ್ಷ ಹೋಯಿತು, ಮತ್ತು ಏನೋ ಬಂದು ಯಾರೋ ದುಡ್ಡು ಕೊಟ್ಟಾಗ ತೊಗೊಂಡೋದು ವಾಪಸ್ ಕೊಡಲಿಲ್ಲ. ಹೀಗೆ ವ್ಯಯ ನಷ್ಟ, ಆಗಮನ ನಷ್ಟ ಬರ್ತದೆ, ನಷ್ಟ ಆಗ್ತಿರ್ತದೆ. ಅದಕ್ಕೆ ಕುಬೇರ. ಅದಕ್ಕೆ ಉತ್ತರ ದಿಕ್ಕಿನಲ್ಲಿ ಕುಬೇರ ಗುರುಗ್ರಹ. ಈಶಾನ್ಯ ದಿಕ್ಕಿನಲ್ಲಿ ಕೊನೆಯದು, ಈಶಾನ್ಯ ದಿಕ್ಕಿನಲ್ಲಿ ಬುಧಗ್ರಹ ವಾಸ ಮಾಡ್ತಾರೆ. ಜೊತೆಗೆ ಈಶ್ವರ ಇರ್ತಾನೆ. ಅಲ್ಲಿ ಏನಾಗುತ್ತೆ? ಭಯ, ಭೀತಿ, ಜಲಭಯ, ಹಲವಾರು ರೀತಿ ಮಾಟಮಂತ್ರ ತಂತ್ರಬಾಧೆಗಳು, ಮನೆಯೊಳಗೆ ಇರೋಕ್ಕೆ ಮನಸ್ಸಿಲ್ಲ, ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಮನೆ ಬಿಟ್ಟು 6 ತಿಂಗಳ ಇನ್ನೊಂದು ತಿಂಗಳಿಗೆ ಇನ್ನೊಂದು 6 ತಿಂಗಳು ಅಲ್ಲೋದೆ, ಅಲ್ಲೊಂದು ವರ್ಷದ ಅಲ್ಲಿ ಖಾಲಿ ಮಾಡ್ಕೊಂಡೋದೆ, ಬದಲಾವಣೆ ಆಗ್ತಿರ್ತದೆ. ಕಟ್ತಾ ಇರೋ ಮನೆ ಕಟ್ಟೋಕ್ಕಾಗ್ತಿಲ್ಲ, ಎಲ್ಲ ತಲೂ ಸ್ಟಾಪ್ ಆಗ್ತಿದೆ ಈ ಥರ ದೋಷದಲ್ಲಿ. ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂಥದ್ದು ಆಕಾಶ ತತ್ವ ಇರ್ತದೆ. ಅದರಿಂದ ಪೂರ್ವದಲ್ಲಿ ಭೂತತ್ವ, ಗುದದ್ವಾರ, ಶುಕ್ರ, ಇಂದ್ರ, ಮಣಿಪುರ ಚಕ್ರ ಆಗ್ನೇಯದಲ್ಲಿ, ಪಶ್ಚಿಮದಲ್ಲಿ ಜಲತತ್ವ, ವರುಣ, ಶನಿಗ್ರಹ, ಇಲ್ಲಿ
ವೀರ್ಯ ಉತ್ಪತ್ತಿ ಆಗ್ತಿಲ್ಲ, ಮೆನ್ಸಸ್ ಪ್ರಾಬ್ಲಮ್ಮು, ಹೆಂಗಸರಿಗೆ ಗಂಡಸರಿಗೆ ಸೆಕ್ಸ್ ಪ್ರಾಬ್ಲಮ್ಮು, ಮತ್ತು ಮೂತ್ರದಲ್ಲಿ ಇನ್ಫೆಕ್ಷನ್ ಆಗೋದು, ಈ ಎಲ್ಲ ಥರದ ದೋಷ ಇಲ್ಲಿ ಟ್ಯೂನ್ ಆಗಬೇಕು. ಇಲ್ಲಿ ಡಿಸ್ಚಾರ್ಜ್ ಆಗೋಕ್ಕಿಂತ ಚಾರ್ಜ್ ಮಾಡ್ಕೋಬೇಕು. ಅಲ್ಸರ್ ಅಂತೆ, ಕ್ಯಾನ್ಸರು ಮತ್ತು ಡಯಾಬಿಟಿಸು, ಬಿ ಪಿ, ಇವೆಲ್ಲ ಮಣಿಪುರ ಚಕ್ರ, ಗಾಲ್ ಬ್ಯಾಡರ್ ಸ್ಟೋನು, ಇವೆಲ್ಲ ಒಳಗಡೆ ಕರಳಲ್ಲಿ ಬಂದಿರೋಂಥದ್ದು, ಲಿವರ್ ಪ್ರಾಬ್ಲಮ್, ಇದೆಲ್ಲ ಮಣಿಪುರ ಚಕ್ರ ಆಗ್ನೇಯ ದಿಕ್ಕಿನಲ್ಲಿ, ಅಲ್ಲಿ ಚಂದ್ರ ಇರ್ತಾರೆ. ಅನಾಥ ವಾಯುವ್ಯ ದಿಕ್ಕಿನಲ್ಲಿ ಕೇತು, ಇಲ್ಲಿ ಅಸ್ತಮಾ, ಬ್ರಾಂಕ್ಯಾಟಿಕ್ಸು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ದೋಷಗಳು ಎಲ್ಲ ಇಲ್ಲಿ ದೋಷ ಇರ್ತದೆ. ಇಲ್ಲಿ ಚಾರ್ಜ್ ಆಗಬೇಕೀಗ, ಅದಕ್ಕೆ ವಾಯು ಜೊತೆಗೆ ಕೇತು ಇದ್ದಾನೆ. ನೆಕ್ಸ್ಟು ವಿಶುದ್ಧ ಚಕ್ರದಲ್ಲಿ ನಾವು ಕುಜ ಮತ್ತು ಯಮನ ಆರಾಧನೆ ಮಾಡಬೇಕು. ಆಗ್ನೇಯ ಚಕ್ರದಲ್ಲಿ ಈಶ್ವರ, ಈಶಾನ್ಯ ದಿಕ್ಕಿನಲ್ಲಿ, ಸಹಸ್ರಾರದಲ್ಲಿ ಬ್ರಹ್ಮ. ಹೀಗೆ ಮನೇಲಿ ಆಗಾಗ ಪೂಜೆ ಮಾಡ್ತಾ ಇದ್ದರೆ ಹುಣ್ಣಿಮೆ ಅಮಾವಾಸ್ಯೆಗೆ ನಿಮ್ಮ ಎಲ್ಲ ಚಕ್ರ ಆಟೋಮೆಟಿಕ್ಕಾಗಿ ಎಲ್ಲ ದೋಷ ನಿವಾರಣೆ ಮಾಡುತ್ತೆ. ನೀವು ಗೋಡೆಗೆ ಚೇಂಜ್ ಮಾಡೋಂಗಿಲ್ಲ, ಅದು ಹೊಡೆದಾಗ ಕಿತ್ಕಟ್ಟೋಂಗಿಲ್ಲ, ಈ ಕಿಟಕಿ ತೆಗೆದು ಅಲ್ಲಿ ಕಿಟಕಿ ಇಡೋಂಗಿಲ್ಲ, ಈ ಡೋರ್ ತೆಗೆದು ಅಲ್ಲಿ ಫಿಕ್ಸ್ ಮಾಡೋಂಗಿಲ್ಲ, ಎಂಥದ್ದು ಇಲ್ಲ. ಈಗ ಏನು ಚಕ್ರಗಳು ಬರೆದಿದ್ದೀರೋ ಅಲ್ಲಿ ಒಂದೊಂದೊಂದು ದೀಪ ಇಡ್ತಾ ಬನ್ನಿ. ದೀಪಕ್ಕೆ 9 ಬತ್ತಿ ಇಡಿ, ಹಚ್ಬಿಟ್ಟು ಒಂದು ಆ ಜಾಗದಲ್ಲಿ ನಾನು ಎಲ್ಲೇ ದೀಪ ಇಡಬೇಕಂತ ತೋರಿಸ್ತಿದ್ದೀನೋ ಅಲ್ಲಿಟ್ಟು ಆಯಾ ಗ್ರಹ ಮತ್ತು ದಿಕ್ಪಾಲಕರ ಹೆಸರಲ್ಲಿ ಪೂಜೆ ಮಾಡಿ. ಪೂರ್ವ ದಿಕ್ಕಲ್ಲಿ ಓಂ ಇಂದ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಇಂದ್ರಾಯ ನಮಃ, ಶುಕ್ರಾಯ ನಮಃ ಅಂತ ಯಥಾಶಕ್ತಿ ನಿಮ್ಗೆ ಹೆಂಗೆ ಬರುತ್ತೋ ಹಿಂಗೆ ಅಂತ ಕಂಡೀಷನ್ ಹಾಕ್ಕೋಬೇಡಿ. ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿ, ಲವ್ವಿಂದ ಮಾಡಿ. ಅದೇ ಬೇಕು ಅಂತ ಭಗವಂತ ನಿಮ್ಮಿಂದ ಚಿನ್ನ ಬೆಳ್ಳಿ ವಜ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಲವ್ ಅಂದರೆ ಭಕ್ತಿ, ಅಷ್ಟೇ ಅವನು ಎಕ್ಸ್ಪೆಕ್ಟ್ ಮಾಡೋದು. ಓಂ ಇಂದ್ರಾಯ ನಮಃ, ಶುಕ್ರಾಯ ನಮಃ ಪೂರ್ವದಲ್ಲಿ, ಓಂ ಅಗ್ನಯೇ ನಮಃ, ಓಂ ಚಂದ್ರಾಯ ನಮಃ ದಕ್ಷಿಣ, ಓಂ ಕುಜಾಯ ನಮಃ, ಯಮಾಯ ನಮಃ, ಓಂ ನೈಋತ್ಯೇ ನಮಃ, ಓಂ ರಾಹುವೇ ನಮಃ. ವರುಣದಲ್ಲಿ ಓಂ ಶನೇಶ್ಚರಾಯ ನಮಃ, ವರುಣದೇವಾಯ ನಮಃ, ಓಂ ಶನೇಶ್ಚರಾಯ ನಮಃ, ವರುಣದೇವಾಯ ನಮಃ. ವಾಯುದಲ್ಲಿ ಓಂ ವಾಯುವೇ ನಮಃ, ಓಂ ಕೇತುವೇ ನಮಃ, ವಾಯುವೇ ನಮಃ, ಓಂ ಕೇತುವೇ ನಮಃ. ಉತ್ತರ ದಿಕ್ಕಿನಲ್ಲಿ ಓಂ ಕುಬೇರಾಯ ನಮಃ, ಓಂ ಗುರವೇ ನಮಃ, ಓಂ ಕುಬೇರಾಯ ನಮಃ, ಓಂ ಗುರವೇ ನಮಃ. ಈಶಾನ್ಯ ದಿಕ್ಕಿನಲ್ಲಿ ಓಂ ಈಶಾನಾಯ ನಮಃ, ಓಂ ಬುಧಾಯ ನಮಃ, ಓಂ ಈಶಾನಾಯ ನಮಃ, ಬುಧಾಯ ನಮಃ, ಓಂ ಈಶಾನಾಯ ನಮಃ, ಓಂ ಬುಧಾಯ ನಮಃ ಅಂತ ಹೇಳಿ ನೀವು ಅದನ್ನು ಪೂಜೆ ಮಾಡ್ತಾ ಬನ್ನಿ. ಮಧ್ಯದಲ್ಲಿ ಬ್ರಹ್ಮದೇವಾಯ ನಮಃ, ಆಕಾಶತತ್ವ ಬ್ರಹ್ಮದೇವಾಯ ನಮಃ ಅಂತ ಹೇಳಿ ಪೂಜೆ ಮಾಡಿ, ಧೂಪ ದೀಪಗಳಲ್ಲಿ ಮಾಡಿ, ಒಂದೊಂದು ದಿಕ್ಕಲ್ಲೂ ಒಂದೊಂದು ನಿಂಬೆಹಣ್ಣಿಡಿ. ವಾಸ್ತು ಕರೆಕ್ಷನ್ ಅಂದರೆ ನಮ್ಮ ಬಾಡಿರೋ ಸಪ್ತಚಕ್ರಗಳ ಕರೆಕ್ಷನ್ ಅಷ್ಟೇ. ಅದು ಹೊಡೆದಾಕಿ ಆ ಮತ್ತಲ್ಲೊಂದು ಗೋಡೆ ಕಟ್ಟೋದಂತಲ್ಲ. ವಾಸ್ತು ಕರೆಕ್ಷನ್ ಅಂದರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇದನ್ನು ನೀವು ಹೆಂಗೆ ಬ್ಯಾಟ್ರಿ ಡಿಸ್ಚಾರ್ಜ್ ಆದಾಗ ಹೆಂಗೆ ಚಾರ್ಜ್ ಮಾಡ್ತೀರೋ, ನಿಮ್ಮ ಮನೆಗೆ 8 ಅಷ್ಟದಿಕ್ಪಾಲಕರನ್ನು ಕರೆಸಿ ನಿಮ್ಮಲ್ಲಿರೋ ಜಾತಕರ 9 ಗ್ರಹಗಳಿಗೆ ಚಾರ್ಜ್ ಮಾಡೋದು 100%. ಇದೇ ಇವತ್ತಿನ ಎಪಿಸೋಡ್ನ ಮುಖ್ಯ ಆಬ್ಜೆಕ್ಟು, ಉದ್ದೇಶ. ಎಲ್ಲ ಪೂಜೆ ಆದಮೇಲೆ, ಧೂಪದೀಪ ಆದಮೇಲೆ ನಿಂಬೆಹಣ್ಣು ಇಟ್ಟಿರ್ತೀರಿ. ನೈವೇದ್ಯ ಮಾಡೋಕ್ಕೆ ಇಷ್ಟ ಆಯ್ತನ ಮಾಡಿ. ಏನು ಮಾಡ್ಬೋದು ನೈವೇದ್ಯ ಅಂತಂದರೆ, ನೀವು ಕಲ್ಲು ಸಕ್ಕರೆ 1 ಲೋಟ ಹಾಲಿಡಿ. ಎಲ್ಲ ದಿಕ್ಕೂ 1 ಲೋಟ ತೊಗೊಳ್ಳಿ. ಪೂರ್ವಕ್ಕೆ 1 ಲೋಟ ಹಾಲು, 1 ತುಂಡು ಕಲ್ಲು ಸಕ್ಕರೆ. ಆಗ್ನೇಯಲ್ಲಿ 1 ತುಂಡು ಕಲ್ಲು ಸಕ್ಕರೆ, 1 ಲೋಟ ಹಾಲು. ಪ್ರತಿಯೊಂದು ದಿಕ್ಕಿಗೂ 1 ಲೋಟ ಹಾಲು, ಕಲ್ಲು ಸಕ್ಕರೆ, 1 ಲೋಟ ಹಾಲು, ಕಲ್ಲು ಸಕ್ಕರೆ. ಸಿಹಿ ಭಾಳ ವಿಶೇಷ. ಹೀಗೆ ಎಲ್ಲ ದಿಕ್ಕಿಗೂ 1 ಲೋಟ ಹಾಲು, ಕಲ್ಲು ಸಕ್ಕರೆ ಇಟ್ಬಿಟ್ಟು ನೈವೇದ್ಯ ಮಾಡಿ, ಮತ್ತು ಧೂಪದೀಪ ಮಾಡಿ, ಒಂದು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿದ್ರಲ್ಲ, ಅದನ್ನೆಲ್ಲ ಹಾಗೆ ಇಟ್ಟು ಆ ಚಕ್ರಕ್ಕೆ, ಈ ಯಂತ್ರಕ್ಕೆ ನೀವು ಎಲ್ಲ ಮನೆ ಮಂದಿಯವರೆಲ್ಲ ಪ್ರದಕ್ಷಿಣೆ ಮಾಡಿದ್ರೆ ಚಾರ್ಜ್ ಆಗುತ್ತೆ. ದಿಕ್ಪಾಲಕರಿಂದ ಎನರ್ಜಿ ನಿಮ್ಮ ಬಾಡಿಗೆ ಚಕ್ರಗಳ ಮೂಲಕ ಫಿಲ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ನಿಮ್ಮ ಜಾತರು 9 ಗ್ರಹಗಳ, ಈಗ ಆಗಿನ ದಶಾಭಕ್ತಿ, ಈ ಆವತ್ತಿನ ದಿವಸ ಯಾವ ಗ್ರಹ ನಿಮ್ಗೆ ಇದಾಗ್ತಿದೆಯೋ ಆ ಗ್ರಹದ ಎನರ್ಜಿ ಒಳಗಡೆ ಟ್ರಾನ್ಸ್ಫರ್ ಆಗುತ್ತೆ, ಎನರ್ಜಿ ಮೇಲೋಗುತ್ತೆ. ಆಗ ಅಸಾಧ್ಯವಾದ ಕೆಲಸ ಸಾಧ್ಯ ಆಗುತ್ತೆ, ನಿಂತೋಗಿರೋ ಕೆಲಸ ಎಲ್ಲ ಮುಕ್ತಾಯ ಆಗುತ್ತೆ, ಏನೇನು ಅಂದ್ಕೊಂಡಿರೋ ಅದು ಒಳ್ಳೆಯದಾಗತ್ತೆ. ಅದರಿಂದ ವಾಸ್ತುಗೆ ಚಾರ್ಜ್ ಮಾಡುವಂಥ ಈ ಒಂದು ಪೂಜಾ ವಿಧಾನ ಎಲ್ಲ ಆದಮೇಲೆ ಆ ನಿಂಬೆಹಣ್ಣು ತೊಗೊಳ್ಳಿ. ಯಾವ್ಯಾವ ದಿಕ್ಕಲ್ಲಿಟ್ಟೋ ಆಯಾ ದಿಕ್ಕಲ್ಲಿ ನಿಮ್ಮ ಮನೆ ಒಳಗಡೆ ಅಥವಾ ಮನೆ ಹೊರಗೆ ಹೋಗಿ ಅದನ್ನು ಕಟ್ ಮಾಡಿ ಅಲ್ಲೇ ಇಟ್ಬಿಡಿ. ಪೂರ್ವದಲ್ಲಿ ಹೋಗಿ ಪೂರ್ವದಿಕ್ಕೆ ಆ ನಿಂಬೆಹಣ್ಣು ಕಟ್ ಮಾಡಿ ಅಲ್ಲೇ ಇಡಿ, ಅದಕ್ಕೆ ಅಷ್ಟನ್ನು ಕುಕ್ ಮಾಡಿ. ಆಗ್ನೇಯ ದಿಕ್ಕಿಗೆ ಬನ್ನಿ, ಆಗ್ನೇಯ ದಿಕ್ಕಲ್ಲಿ ನಿಂಬೆಹಣ್ಣು ಕಟ್ ಮಾಡಿ ಅಲ್ಲಿಡಿ. ದಕ್ಷಿಣಕ್ಕೆ ಬನ್ನಿ, ಕಟ್ ಮಾಡಿ ಅಷ್ಟನ್ನು ಕುಕ್ ಮಾಡಿ ಪೂಜೆ ಮಾಡಿ. ನೆಕ್ಸ್ಟು ನೈಋತ್ಯಕ್ಕೆ ಬನ್ನಿ, ನಿಂಬೆಹಣ್ಣು ಕಟ್ ಮಾಡಿ ನೈಋತ್ಯದಲ್ಲಿ ಅದಕ್ಕೆ ಅಷ್ಟನ್ನು ಕುಕ್ ಮಾಡಿ ಪೂಜೆ ಮಾಡಿ. ಪಶ್ಚಿಮಕ್ಕೆ ವಾಯುವ್ಯ, ಉತ್ತರ, ಈಶಾನ್ಯ, ಮಧ್ಯಭಾಗದ್ದು ಮನೆ ಹಾಲಲ್ಲಿ ಎಲ್ಲ ನಿಂಬೆಹಣ್ಣು ಕಟ್ ಮಾಡೋದಕ್ಕೆ ಅಷ್ಟನ್ನು ಕುಂಕುಮ ಹಾಕಿ ಪೂಜೆ ಮಾಡಿದ್ರೆ ರಾಹು ಶಾಂತಿ ಆಯಿತು.
ಹಾಗೆ ಇಡಿ. ನೆಕ್ಸ್ಟ್ ಡೇ ಅದನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಿ ತೊಗೊಂಡೋಗಿ ಯಾವುದಾದ್ರು ನದಿಗೆ ಬಿಡಿ, ಇಲ್ಲ ಒಂದು ಮರದ ಹತ್ರ ಹಾಕ್ಬಿಡಿ, ಮರದ ಬುಡದ ಹತ್ರ ಹಾಕಿ. ಇಷ್ಟೇ. ಇದು ಮಾಡ್ತಾ ಬಂದರೆ ನಿಮಗೆ ಎಂಥ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಮನೆನ ಚಾರ್ಜ್ ಮಾಡೋದು, ಇದು ಮನೆ ಬಿಟ್ಟು ಮನೇಲಿ ಕಳ್ತನ ಆಗಬಾರ್ದು. ಅಗ್ನಿ ಭಯ, ಆಗ್ನೇಯದಿಂದ ಅಗ್ನಿ ಭಯ, ಚೋರ ಭಯ ನೈಋತ್ಯ ದಿಕ್ಕಿನಿಂದ, ಪಶ್ಚಿಮದಿಂದ ಜಲ ಭಯ, ವಾಯು ದಿಕ್ಕಿನಿಂದ ರೋಗ ಭಯ, ಮತ್ತು ಕುಬೇರದಿಂದ ಸಾಲ ಭಯ, ಸಾಲದ್ದು. ಈಶಾನ್ಯ ದಿಕ್ಕಿನಲ್ಲಿ ನಿಷ್ಠುರ, ಅವಮಾನ, ತೊಂದರೆ, ಕೋರ್ಟು, ಪೊಲೀಸ್ ಸ್ಟೇಷನ್ಗಲಿಯುವಂಥದ್ದು. ಪೂರ್ವ ದಿಕ್ಕಿನಲ್ಲಿ ಸೈಟ್ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಕಾರ್ ಕಳ್ಕೊಂಡೆ. ದಕ್ಷಿಣದಲ್ಲಿ ಪಿತೃದೇವತೆಗಳ ಶಾಪ. ಇದನ್ನೆಲ್ಲ ಅವರಿಂದ ನಮ್ಮ ಮನೆ ವಾಸ್ತು ಕ್ಷೀಣಿಸ್ತಾ ಇದೆ. ಆಯಾ ದಿಕ್ಕಿಗೆ ದಿಕ್ಪಾಲಕರು ಪೂಜೆ ಮಾಡಿ ನವಗ್ರಹ ಪೂಜೆ ಮಾಡಿಬಿಟ್ರೆ ನಮ್ಮೆಲ್ಲ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಥರ್ಮಲ್ ಎನರ್ಜಿ, ಈ 5 ಪಂಚ ಎನರ್ಜಿಗಳು ಈ ಪೂಜೆಯಿಂದ ಚಾರ್ಜ್ ಆಗಿ ನೀವು ಚಾರ್ಜ್ ಆಗ್ತೀರ, ಮನೆಯೂ ಚಾರ್ಜ್ ಆಗ್ತದೆ. ಅದರಿಂದ ಯಾವ ಮನೆಯೂ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ, ಯಾವುದು ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಮಾಡ್ತಾ ಬಂದರೆ ಖಂಡಿತ ವಾಸ್ತು ದೋಷ ನಿವಾರಣೆ ಆಗುತ್ತೆ. ವಾಸ್ತು ಅಂದರೆ ನಿಮ್ಮ ಶರೀರನ ದೋಷ, ಅದಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಮಾಡ್ತಾ ಬನ್ನಿ. ಬಯೋಲಾಜಿಕಲ್ ಎನರ್ಜಿ, ಬಾಡಿ ಮೆಟಾಬಾಲಿಸಮ್, ಮೈಂಡ್ ಮ್ಯಾನೇಜ್ಮೆಂಟು ಇವೆಲ್ಲವೂ ಕೂಡ ಸಿಂಕ್ರೊನೈಸ್ ಆಗುತ್ತೆ ಆ ವೈಬ್ರೇಷನ್ ಚಾರ್ಜ್ ಆದಾಗ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ನಾನು ಪ್ರತಿ ತಿಂಗಳು ನರಸಿಂಹಕ್ರಿಯೆಯನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಈ ಥರ ದೋಷ, ಈ ವಾಸ್ತು ದೋಷಗಳ ನಿವಾರಣೆ ಆಗಲಿಕ್ಕೆ. ಯಾರಿಗೆ ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಭೂತ ಪ್ರೇತ ಬಾಧೆಗಳು, ಮಾಟಮಂತ್ರ ತಂತ್ರದಿಂದ ನರಳ್ತಾ ಇದ್ದರೆ, ಬ್ರೈನ್ಗೆ ರಕ್ತ ಸರಿಯಾಗಿ ಹರಿತಿಲ್ಲ, ಬ್ರೈನಲ್ಲಿ ಆಕ್ಸಿಜನ್ ಸರಿಯಾಗಿ ಹೋಗ್ತಿಲ್ಲ, ಕಟ್ಟೋದು, ಬ್ರೈನಲ್ಲಿ ರಕ್ತ ಲೀಕೇಜ್ ಆಗೋದು, ಪಿಟ್ಸ್ ಬರೋದು ಬ್ರೈನಿಂದ, ಲಕ್ವ ಬರೋದು ಬ್ರೈನಿಂದ, ಕೈ ನಡಕ ಪಾರ್ಕಿನ್ಸನ್ ಬರೋದು ಬ್ರೈನಿಂದ, ಅರಳು ಮರಳು ಡೆಮೆನ್ಷಿಯಾ ಬ್ರೈನಿಂದ, ಬೈಪಾಲರ್ ಡಿಸಾರ್ಡರ್ಸ್, ಸ್ಕಿಜೋಫರ್ನಿಯಾ, ಅಲ್ಝಿಮೀರಿಯಾ, ಆಕ್ಸೈಟಿ ಡಿಸಾರ್ಡರ್ಸ್, ಹೀಗೆ ಹಲವಾರು ಮಾನಸಿಕ ಕಾಯಿಲೆಗಳು ಬರೋದು ಈ ಅಗ್ನಿ ಮೂಲೆಯಿಂದ, ಚಂದ್ರ ಮತ್ತು ನೈಋತ್ಯ ದಿಕ್ಕಿನ ರಾಹುವಿಂದ. ಇದನ್ನೆಲ್ಲ ಹೆಂಗೆ ಟ್ಯೂನ್ ಮಾಡಬೇಕು, ಹೆಂಗೆ ಸಿಂಕ್ರೊನೈಸ್ ಮಾಡ್ಕೋಬೇಕು. ಮತ್ತು 21 ವೆರೈಟಿ ತಲೆನೋವಿದೆ, ಕಣ್ಣಲ್ಲಿ ವಿಪರೀತ ದೋಷಗಳಿದೆ, ಕಣ್ಣಿನ ಸಮಸ್ಯೆ, ಕಿವಿ ಕೇಳಲ್ಲ, ಕಿವಿಲ್ ಸಮಸ್ಯೆಗಳು, ವರ್ಟಿಗೋನೋ ಕಾಯಿಲೆ, ಮೂಗಿನಲ್ಲಿ ದುರ್ಮಾಂಸ, ಮೂಗಿನ ತೊಂದರೆ, ENT, ಕಣ್ಣು ಆಪ್ತಮಲಾಜಿ, ENT ಪ್ರಾಬ್ಲಮ್ಮು, ಥ್ರೋಟು, ಟಾನ್ಸಿಲ್ಸು, ಕ್ಯಾನ್ಸರ್ಸು, ತೊದಲು ಬರ್ತಿದೆ ನಾಲ್ಗೆಲಿ, ಮಾತಾಡೋಕ್ಕಾಗ್ತಿಲ್ಲ, ನಾಲ್ಗೆ ಮೇಲೆಲ್ಲ ಹುಣ್ಣು, ಬಾಯಿ ತುಟಿ ಮೇಲೆಲ್ಲ ಹುಣ್ಣು, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ಮು, ಲಂಗ್ಸು, ಅಸ್ತಮಾ, ಡಸ್ಟ್ ಅಲರ್ಜಿ, ಆಟಲ್ಲಿ ಎಲ್ಲ ಥರ ಕಾಯಿಲೆಗಳು, ಹೊಟ್ಟೆ ಒಳಗೆ ಅಲ್ಸರ್ ಅಂತೆ, ಮತ್ತು ಗಾಲ್ ಬ್ಯಾಡರ್ ಸ್ಟೋನು, ಕರುಳು ತೂತಾಗಿದೆ, ಊಟ ಮಾಡೋಕ್ಕಾಗ್ತಿಲ್ಲ, ಮಲಬದ್ಧತೆ, ರೀಸಸ್ ಮಾಡೋವಾಗ ತೊಂದರೆ ಆಗ್ತಿದೆ, ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಮೆನ್ಸಸ್ ಪ್ರಾಬ್ಲಮ್ ಹೆಂಗಸರಲ್ಲಿ, ನಪುಂಸಕತೆ ಜೆಂಡಸ್ರಲ್ಲಿ, ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗ್ತಿಲ್ಲ, ಗುದದ್ವಾದಲ್ಲಿ ಪಿಸ್ತೂಲ, ಫಿಶರು, ಪೈಲ್ಸ್ ರೋಗಗಳು, ತೊಡೆ ನೋವು, ಮಂಡಿ ನೋವು, ಪಾದ, ಚರ್ಮವ್ಯಾಧಿ ರೋಗ, ಪಾದದಿಂದ ತಲೆವರೆಗೂ, ತಲೆಯಿಂದ ಪಾದವರೆಗೂ ಎಲ್ಲ ಥರ ದೋಷಗಳನ್ನು ಕೇವಲ 10 ನಿಮಿಷದಲ್ಲಿ ದಿನ ಬೆಳಗ್ಗೆ ಹೊತ್ತು ಕುರ್ಚಿ ಮೇಲೆ ಕೂತ್ಕೊಂಡು ನರಸಿಂಹಕ್ರಿಯೆ ಮಾಡಿದ್ರೆ 1 ವಾರದಲ್ಲಿ ಎಲ್ಲ ಒಟ್ಟಿಗೆ, ಅದರಲ್ಲೂ ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ ಅಲ್ಲ. ಅದರಿಂದ ಇದನ್ನು ಔಷಧಿ ಇಲ್ಲದೆ, ಟಾನಿಕ್ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ ಎಲ್ಲನೂ ಕ್ಯೂರ್ ಮಾಡೋದು. ದಿನ 10 ನಿಮಿಷ ವಾಕಿಂಗ್ ಮಾಡೋಂಗಿಲ್ಲ, ಜಾಗಿಂಗ್ ಹೋಗೋಂಗಿಲ್ಲ, ಯೋಗ ಏನೂ ಮಾಡ್ದೇನೆ ದಿನ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ನೀವು ಮಾಡಿಬಿಟ್ಟ ಅಂತಂದರೆ ಮುದಿತನ ಕಮ್ಮಿ ಆಗುತ್ತೆ. 70-80 ವರ್ಷ ವಯಸ್ಸಾದರೂ 30 ಥರ ಕಾಣ್ತಾರೆ. ಆ ಲೆವೆಲ್ಗಿದೆ ವಿದ್ಯೆ ನರಸಿಂಹಕ್ರಿಯೆ ಅಂತ. ಇದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ವಿದ್ಯೆ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಈಗ ಇದನ್ನು ಕಲಿಬೇಕು ಅನ್ನೋರಾಗಿದ್ದರು, ಇಂಟ್ರೆಸ್ಟ್ ಇರೋ ನಾನು ಸ್ಕೀಮ್ ಮೇಲೆ ತೋರಿಸ್ತಾ ನೋಡಿದ್ದು lakshmisrinivas.in ನರಸಿಂಹಕ್ರಿಯೆ ಅಂತೇಳಿ. ಅದು ಲಾಗಿನ್ ಆಗಿ ಆ ಫಾರ್ಮ್ ಫಿಲ್ ಮಾಡಿ ಭರ್ತಿ ಮಾಡಿದ್ರೆ ನಿಮಗೆ ಈ ಅಡ್ಮಿಷನ್ ಸಿಗುತ್ತೆ. ಈ ನೀವು ಕೊಡೋ ದುಡ್ಡು ಇದೆಯಲ್ಲ, ಈ ಒಂದು ಕಾಣಿಕೆ, ಅದನ್ನು ನಾವು ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಉಚಿತ ಅನಾಥ ಮಕ್ಕಳ ಆಶ್ರಮ ಮಾಡ್ತಾಯಿದ್ದೀವಿ. ಮತ್ತು ವೃದ್ಧರಿಗೆ ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲವನ್ನು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಪ್ರಾಜೆಕ್ಟಿಗೆ ನಾವು ಧನ ಸಹಾಯ ಬೇಕಿರೋದ್ರಿಂದ ಈ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೊಡೋದು ದಾನ ಅಂತ ತೊಗೊಳ್ತೀವಿ. ವಿದ್ಯೆ ನಾನು ಕಲಿಸ್ತೀನಿ, ನೀವು ಕೊಡೋ ದುಡ್ಡು ನಾವು ದಾನ ಅಂತ ತೊಗೊಂಡು ಈ ಸಮಾಜ ಸೇವೆಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಆದ್ದರಿಂದ ಈ ವಿದ್ಯೆ ಕಲಿತು ನಾನು ಆರೋಗ್ಯವಂತನಾಗಿದ್ದು ಬಾಳಿ ಬದುಕಬೇಕು. ಎಂಥ ವಾಸ್ತುಲೇ ಇರಲಿ, ಎಂಥ ಊಟನೇ ಮಾಡಲಿ, ಎಂಥ ಜಾತಕ ದೋಷ ಇದು ಕೂಡ ನರಸಿಂಹಕ್ರಿಯೆ ಕ್ಲೀನ್ ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ. ಇದು 10 ನಿಮಿಷ ಮಾಡುವಂಥದ್ದು. ಇದು ವರ್ಡಲ್ಲೇ ಎಷ್ಟೋ ಜನ ಗೊತ್ತಿಲ್ಲ. ಈ ಒಂದು ವಿದ್ಯೆ ನಾನೇ ಫಸ್ಟ್ ಟೈಮ್ ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ಆ ಲಿಂಕಲ್ಲಿ ತೋರಿಸಿ ನೋಡಿ, lakshmisrinivas
.in ಅಂಡರ್ ಸ್ಲ್ಯಾಶ್ ಹಾಕ್ಬಿಟ್ಟು ನರಸಿಂಹಕ್ರಿಯೆ ಅಂತ ನೀವು ಅಲ್ಲಿ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋದು ಬಟನ್ನ ಮರೀದೇ ಪ್ರೆಸ್ ಮಾಡಿ. ನೀವು ಲೈಕ್ ಅಂತ ಪ್ರೆಸ್ ಮಾಡಿದ್ರೆ ಅದು ನೀವು ನನಗೆ ಕೊಡೋ ಒಂದು ಮರ್ಯಾದೆ, ಮತ್ತು ನೀವು ನೋಡಿದಕ್ಕೂ ಸಾರ್ಥಕ ಅಂತ ಆಗುತ್ತೆ, ನಿಮ್ಮ ಆತ್ಮಕ್ಕೂ ತೃಪ್ತಿ ಆಗುತ್ತೆ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್, ಟ್ವಿಟ್ಟರ್ಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ lakshmiSrinivas.in ಅಂತ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಈ lakshmiSrinivas.in ಲಿಂಕ್ ಮುಖಾಂತರ ನೀವು ನರಸಿಂಹಕ್ರಿಯೆಯನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.